ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಿಮ್ಮ ಪ್ರೀತಿಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾವು ಹಿಂದಿನ ತರಗತಿಯಲ್ಲಿ ವಿಜ್ಞಾನದ ಸರಣಿಯನ್ನು ಸ್ಟಾರ್ಟ್ ಮಾಡಿದ್ದೆ. ಇವಾಗ 3 ಕ್ಲಾಸ್ಗಳನ್ನು ನಾನು ಮಾಡಿದ್ದೀನಿ. 6th ಸ್ಟ್ಯಾಂಡರ್ಡ್ ಅಂತೂ ಕಂಪ್ಲೀಟ್ ಆಗಿದೆ. 7th ಸ್ಟ್ಯಾಂಡರ್ಡಲ್ಲಿ 4ನೇ ಪಾಠದವರೆಗೆ ಮಾಡಿದ್ದೀನಿ. ಟೋಟಲ್ 3 ಕ್ಲಾಸ್ ಇದ್ದಾವೆ. ಈ ಕ್ಲಾಸ್ಗಳನ್ನು ನೀವು ಪ್ಲೇಲಿಸ್ಟ್ನಲ್ಲಿ ಹೋಗಿ ನೋಡ್ಬೋದು. ಅಲ್ಲಿ TET GPSTR HSTR ಅಂತೇಳಿ ಒಂದು ಪರೀಕ್ಷೆಗಳಿಗಾಗಿ ಅಂತೇಳಿ ಒಂದು ಏನು ಮಾಡಿದ್ದೀನಪ್ಪ ಅಂದರೆ ಪ್ಲೇಲಿಸ್ಟನ್ನು ಮಾಡಿದ್ದೀನಿ. ಅಲ್ಲಿ ನಿಮಗೆ ಕ್ಲಾಸ್ ಸಿಗುತ್ತೆ. ಅದ್ರ ಜೊತೆಗೆ ಅಲ್ಲಿ ನೀವು TETಗೆ ಏನೇನು ಓದಬೇಕು ಮತ್ತು ಸಿಲೆಬಸ್ ಯಾವ ರೀತಿ ಇರುತ್ತೆ ಅದರ ಬಗ್ಗೆನೂ ಕೂಡ ಕ್ಲಾಸ್ ಮಾಡಿದ್ದೀನಿ. ಅಲ್ಲಿ ನೀವು ನೋಡ್ಬೋದು. ಇದು ಪಾರ್ಟ್ 4 ಆಗಿರುತ್ತೆ. ಅಧ್ಯಾಯ 5 ನೋಡಿ. 7th ಸ್ಟ್ಯಾಂಡರ್ಡ್ನಲ್ಲಿ ಬರುವಂಥ 5ನೇ ಪಾಠ ಯಾವುದಪ್ಪ ಅಂದರೆ ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳು. ಇಲ್ಲಿ ಆಮ್ಲಗಳು ಅಂದರೆ ಆ್ಯಸಿಡ್ಸ್ ಅಂದರೆ ಏನಪ್ಪ ಅಂದರೆ ಈ ಆ್ಯಸಿಡ್ಸ್ಗಳ ಬಗ್ಗೆ ನಾವು ನೋಡ್ತಾ ಬರೋದಾದರೆ ಆಮ್ಲಗಳು ಯಾವ ರುಚಿಯನ್ನು ಹೊಂದಿರ್ತಾವಪ್ಪ ಅಂದರೆ ಹುಳಿಯಾಗಿರ್ತಾವೆ. ನೋಡಿ, ಆಮ್ಲಗಳು ಯಾವ ರೀತಿ ಇರ್ತಾವೆ? ಹುಳಿಯಾಗಿರ್ತಾವೆ. ಆಮ್ಲಗಳು ನೀಲಿ ಲಿಟ್ಮಸ್ ಪೇಪರವನ್ನು ಅಥವಾ ನೀಲಿ ಲಿಟ್ಮಸ್ ಕಾಗದವನ್ನು ಕೆಂಪಾಗಿ ಬದಲಾಯಿಸ್ತವೆ. ನೋಡಿ, ಆಮ್ಲಗಳಲ್ಲಿ ನೀವೇನಾದರೂ ನೀಲಿ ಲಿಟ್ಮಸ್ ಕಾಗದವನ್ನು ಅದ್ದಿದ್ರಪ್ಪ ಅಂದರೆ ಅದು ಏನಾಗ್ತೈತಿ? ಕೆಂಪಾಗಿ ಬದಲಾವಣೆ ಆಗ್ತೈತಿ. ನೆಕ್ಸ್ಟ್, ಆ್ಯಸಿಡ್ ಎಂಬ ಪದವು ನೋಡಿ, ಆ್ಯಸಿಡ್ ಎಂಬ ಪದವು ಹುಳಿ ಎಂಬ ಅರ್ಥವಿರುವಂಥ ಆ್ಯಸಿರೆ ಎಂಬ ಲ್ಯಾಟಿನ್ ಶಬ್ದದಿಂದ ಬಂದಿದೆ. ನೋಡಿ, ಆ್ಯಸಿಡ್ ಎಂಬ ಪದ ಹುಳಿ ಎನ್ನುವಂಥ ಅರ್ಥವನ್ನು ನೀಡುವಂಥ ಆ್ಯಸಿರೆ ಎಂಬ ಲ್ಯಾಟಿನ್ ಶಬ್ದದಿಂದ ಬಂದಿದೆ. ನೆಕ್ಸ್ಟ್, ಈ ಆಮ್ಲಗಳ pH ಮೌಲ್ಯ ಯಾವ ರೀತಿ ಇರುತ್ತೆ ಅಂದರೆ ಆಮ್ಲಗಳ pH ಮೌಲ್ಯವು 0ಕ್ಕಿಂತ ಹೆಚ್ಚಾಗಿರುತ್ತೆ. ನೆಕ್ಸ್ಟ್, 7ಕ್ಕಿಂತ ಕಡಿಮೆ ಇರುತ್ತೆ. ನಿಮ್ಗೆ ಪ್ರಶ್ನೆ ಯಾವ ರೀತಿ ಕೇಳ್ಬೋದಪ್ಪ ಅಂದರೆ ಆಮ್ಲಗಳ ಮೇಲೆ ಆಮ್ಲಗಳು ಯಾವ ರುಚಿಯನ್ನು ಹೊಂದಿರುತ್ತವೆ ಅಂತ ಪ್ರಶ್ನೆ ಕೇಳ್ಬೋದು. ನೀವೇನಂತ ಆನ್ಸರ್ ಮಾಡಬೇಕು? ಹುಳಿ ರುಚಿಯನ್ನು ಹೊಂದಿರ್ತವೆ. ನೆಕ್ಸ್ಟ್, ಆಮ್ಲಗಳು ನೀಲಿ ಲಿಟ್ಮಸ್ ಕಾಗದವನ್ನು ಯಾವ ಬಣ್ಣಕ್ಕೆ ಪರಿವರ್ತಿಸ್ತವಪ್ಪ ಅಂದರೆ ಕೆಂಪು ಬಣ್ಣಕ್ಕೆ ಪರಿವರ್ತಿಸ್ತವೆ. ಇದು ಕೂಡ ಕ್ವಶನ್ ಆಗುವಂಥ ಸಾಧ್ಯತೆ ಇದೆ ಮತ್ತು ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಕ್ವಶನ್ ಆಗಿದೆ. ನೆಕ್ಸ್ಟ್, ಆಮ್ಲಗಳ pH ಮೌಲ್ಯಗಳ ಬಗ್ಗೆಯೂ ಕೂಡ ಕ್ವಶನ್ ಆಗಿದೆ. 0ಕ್ಕಿಂತ ಹೆಚ್ಚು, 7ಕ್ಕಿಂತ ಕಡಿಮೆ. ಹಾಗಾದರೆ 7 ಇತ್ತಂದ್ರೆ ಅದು ಏನಾಗಿರುತ್ತೆ? ತಟಸ್ಥವಾಗಿರುತ್ತೆ, ನ್ಯೂಟ್ರಲ್ ಆಗಿರುತ್ತೆ. ಹೌದಾ? ಇದು ಆಮ್ಲವೂ ಅಲ್ಲ, ಪ್ರತ್ಯಾಮ್ಲವೂ ಅಲ್ಲ. 7 ಬತ್ತಪ್ಪ ಅಂದರೆ ಓಕೆನಾ? ನೆಕ್ಸ್ಟ್, ಆಮ್ಲಗಳಿಗೆ ಎಕ್ಸಾಂಪಲ್ ನೋಡ್ತಾ ಬರೋದಾದರೆ ವಿನೆಗರ್. ಈ ವಿನೆಗರ್ನಲ್ಲಿ ಆ್ಯಸಿಟಿಕ್ ಆಮ್ಲ ಕಂಡುಬರ್ತೈತಿ. ಯಾವ ಆಮ್ಲ ಕಂಡುಬರ್ತೈತಿ? ಆ್ಯಸಿಟಿಕ್ ಆಮ್ಲ. ನೆಕ್ಸ್ಟ್, ಕೆಂಪು ಇರುವೆ ಏನು ಕಚ್ತೈತಲ್ಲ ನಮ್ಗೆ, ಅಥವಾ ಅದು ಕಚ್ಚುವಂಥ ಒಂದು ಕೊಂಡಿ ಇರುತ್ತಲ್ಲ, ಅದ ಕೊಂಡಿಯಿಂದ ನಮ್ಗೆ ಏನು ಸ್ರವಿಕೆ ಆಗ್ತೈತಪ್ಪ ಅಂದರೆ ಫಾರ್ಮಿಕ್ ಆಮ್ಲ ಸ್ರವಿಕೆ ಆಗುತ್ತೆ. ಕೆಂಪು ಇರುವೆ ಕಚ್ಚಿದಾಗ ನಮ್ಗೆ ಉರಿಯುತ್ತ ಉಂಟಾಗುತ್ತಲ್ಲ, ಅದಕ್ಕೆ ಕಾರಣ ಏನಪ್ಪ ಅಂದರೆ ಫಾರ್ಮಿಕ್ ಆಮ್ಲ. ನೆಕ್ಸ್ಟ್, ಕಿತ್ತಳೆ ಮತ್ತು ನಿಂಬೆಹಣ್ಣಿನಲ್ಲಿ ಯಾವ ಆಮ್ಲ ಕಂಡು ಬರ್ತೈತಪ್ಪ ಅಂದರೆ ಸಿಟ್ರಿಕ್ ಆಮ್ಲ ಕಂಡು ಬರ್ತೈತಿ. ಮೊಸರಿನಲ್ಲಿ ಲ್ಯಾಕ್ಟಿಕ್ ಆಮ್ಲ, ಪಾಲಕ್ ಸೊಪ್ಪಿನಲ್ಲಿ ಆಕ್ಸಾಲಿಕ್ ಆಮ್ಲ. ನೆಕ್ಸ್ಟ್, ನೆಲ್ಲಿಕಾಯಿನಲ್ಲಿ ಆಸ್ಕಾರ್ಬಿಕ್ ಆಮ್ಲ ಅಥವಾ ಇದನ್ನು ವಿಟಮಿನ್ ಸಿ ಅಂತ ಕೂಡ ಕರಿತೀವಿ. ನೀವು ಇವೆಲ್ಲವುಗಳನ್ನು ಕರೆಕ್ಟಾಗಿ ನೋಟ್ ಮಾಡ್ಕೊಳ್ಳಿ. ಈ ಎಲ್ಲ ಪ್ರಶ್ನೆಗಳು ಒಂದಲ್ಲ ಒಂದು ಎಕ್ಸಾಮ್ನಲ್ಲಿ ಕೇಳಿದ್ದಾರೆ ನೋಡಿ ಆಮ್ಲಗಳ ಮೇಲೆ, ಓಕೆನಾ? ನೆಕ್ಸ್ಟ್, ಹುಣಸೆ ಹಣ್ಣು, ದ್ರಾಕ್ಷಿ ಮತ್ತು ಮಾವಿನ ಹಣ್ಣುಗಳನ್ನು ನೋಡ್ತಾ ಬರೋದಾದರೆ ಇವುಗಳಲ್ಲಿ ಟಾರ್ಟಾರಿಕ್ ಆಮ್ಲ ಕಂಡು ಬರ್ತೈತಿ. ಯಾವ ಆಮ್ಲ? ಟಾರ್ಟಾರಿಕ್ ಆಮ್ಲ. ಇವೆಲ್ಲವೂ ಕೂಡ ಏನು ನೋಡಿದೀವಲ್ಲ ಈ ಆಮ್ಲಗಳು, ಈ ಎಲ್ಲ ಆಮ್ಲಗಳು ನೈಸರ್ಗಿಕವಾಗಿ ದೊರೀತಾವೆ. ನಮ್ಗೆ ನಿಸರ್ಗದಿಂದ ನೈಸರ್ಗಿಕವಾಗಿ ದೊರೆಯುವಂಥ ಆಮ್ಲಗಳಾಗ್ಯಾವು. ನೆಕ್ಸ್ಟ್, ಪ್ರತ್ಯಾಮ್ಲಗಳು ಅಥವಾ ಬೇಸಸ್ ಅಂತೇಳಿ ಇಂಗ್ಲೀಷ್ನಲ್ಲಿ ಕರೀತಾರೆ. ಇವುಗಳ ಬಗ್ಗೆ ನೋಡ್ತಾ ಬರೋದಾದರೆ ಪ್ರತ್ಯಾಮ್ಲದ ರುಚಿ ಯಾವ ರೀತಿ ಇರುತ್ತೆ ಅಂದರೆ ಕಹಿಯಾಗಿರುತ್ತೆ. ನೋಡಿ, ಆಮ್ಲದ ರುಚಿ ಹುಳಿಯಾಗಿತ್ತು, ಪ್ರತ್ಯಾಮ್ಲದ ರುಚಿ ಕಹಿಯಾಗಿರುತ್ತೆ. ಈ ಪ್ರತ್ಯಾಮ್ಲಗಳನ್ನು ಸ್ಪರ್ಶಿಸಿದಾಗ ಇವು ಯಾವ ರೀತಿಯ ಅನುಭವ ನೀಡ್ತಾವಪ್ಪ ಅಂದರೆ ಸಾಬೂನಿನಂತಹ ಅನುಭವವನ್ನು ನೀಡ್ತಾವೆ. ನೋಡಿ, ಪ್ರತ್ಯಾಮ್ಲಗಳನ್ನು ನಾವೇನಾದರೂ ಸ್ಪರ್ಶಿಸಿದವಪ್ಪ ಅಂದ್ರೆ ಅವು ಸಾಬೂನಿನಂಥ ಅನುಭವವನ್ನು ನೀಡ್ತಾವೆ. ಪ್ರತ್ಯಾಮ್ಲಗಳು ಏನು ಮಾಡ್ತಾವಪ್ಪ ಅಂದರೆ ಇವು ಕೆಂಪು ಲಿಟ್ಮಸ್ ಕಾಗದವನ್ನು ನೀಲಿಯಾಗಿ ಪರಿವರ್ತಿಸ್ತವೆ. ನೋಡಿ, ನಾವೇನಾದರೂ ಪ್ರತ್ಯಾಮ್ಲಗಳಲ್ಲಿ ಕೆಂಪು ಲಿಟ್ಮಸ್ ಕಾಗದವನ್ನು ಅದ್ದಿದೀವಪ್ಪ ಅಂದ್ರೆ ಅದು ಏನು ಆಗಿ ಪರಿವರ್ತನೆ ಆಗ್ತೈತಿ? ನೀಲಿಯಾಗಿ ಬದಲಾಗ್ತೈತಿ. ಈ ಪ್ರತ್ಯಾಮ್ಲಗಳ pH ಮೌಲ್ಯವನ್ನು ನೋಡ್ತಾ ಬರೋದಾದರೆ 7ಕ್ಕಿಂತ ಹೆಚ್ಚಿರ್ತೈತಿ. ನೋಡಿ, ಪ್ರತ್ಯಾಮ್ಲಗಳ pH ಮೌಲ್ಯ 7ಕ್ಕಿಂತ ಹೆಚ್ಚಿರ್ತೈತಿ. 14ಕ್ಕೆ ಸಮ ಅಥವಾ 14ಕ್ಕಿಂತ ಕಡಿಮೆ ಇರ್ತೈತಿ. ಇದು ಪ್ರತ್ಯಾಮ್ಲಗಳ pH ಮೌಲ್ಯ. ನೆಕ್ಸ್ಟ್, ಪ್ರತ್ಯಾಮ್ಲಗಳಿಗೆ ಎಕ್ಸಾಂಪಲ್ ನೋಡ್ತಾ ಬರೋದಾದರೆ ಅಥವಾ ಯಾವುದರಲ್ಲಿ ಯಾವ ಪ್ರತ್ಯಾಮ್ಲ ಇದೆ ಅಂತ ನೋಡ್ತಾ ಬರೋದಾದರೆ ಸುಣ್ಣದ ತಿಳಿ ನೀರಿನಲ್ಲಿ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಇದೆ.
ಇಲ್ಲಿ ನೋಡ್ಬೋದು ನೀವು. ಸುಣ್ಣದ ತಿಳಿ ನೀರಿನಲ್ಲಿ ಯಾವುದು ಕಂಡು ಬರ್ತೈತಪ್ಪ ಅಂದರೆ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಕಂಡು ಬರ್ತೈತಿ. ಇವು ಪ್ರಶ್ನೆ ಆಗಿದವು, ಇವೆಲ್ಲವೂ ಕೂಡ ಇಂಪಾರ್ಟೆಂಟು, ನೋಟ್ ಮಾಡಿ ಇಟ್ಕೊಳ್ಳಿ. ಓಕೆನಾ. ನೆಕ್ಸ್ಟ್ ನೋಡ್ತಾ ಬರೋದಾದರೆ ಕಿಟಕಿ ಶುಭ್ರಕ ಅಮೋನಿಯಂ ಹೈಡ್ರಾಕ್ಸೈಡ್ ಇರುವಂಥ ಒಂದು ಪ್ರತ್ಯಾಮ್ಲ ಇರುತ್ತೆ. ನೆಕ್ಸ್ಟ್ ಬಟ್ಟೆ ಸೋಪಿನಲ್ಲಿ ಸೋಡಿಯಂ ಹೈಡ್ರಾಕ್ಸೈಡ್ ಇರುತ್ತೆ. ಈ ಪ್ರಶ್ನೆ ಇಂಪಾರ್ಟೆಂಟ್ ಇದು. ಸುಣ್ಣದ ತಿಳಿ ನೀರು ಕೂಡ ಇಂಪಾರ್ಟೆಂಟು. ನೆಕ್ಸ್ಟ್ ಬಟ್ಟೆ ಸೋಪಿನಲ್ಲಿ ಯಾವುದು ಇರ್ತೈತಪ್ಪ ಅಂದರೆ ಸೋಡಿಯಂ ಹೈಡ್ರಾಕ್ಸೈಡ್ ಇರ್ತೈತಿ. ನೆಕ್ಸ್ಟ್ ಮೈ ಸೋಪಿನಲ್ಲಿ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್. ನೋಡಿ, ಮೈ ಸೋಪು ತಯಾರಿಕೆಯಲ್ಲಿ ಪೊಟ್ಯಾಷಿಯಂ ಹೈಡ್ರಾಕ್ಸೈಡನ್ನು ಬಳಸ್ತಾರೆ, ಬಟ್ಟೆ ಸೋಪು ತಯಾರಿಕೆಯಲ್ಲಿ ಸೋಡಿಯಂ ಹೈಡ್ರಾಕ್ಸೈಡನ್ನು ಬಳಸ್ತಾರೆ. ಮ್ಯಾಗ್ನೀಷಿಯಂ ಹಾಲಿನಲ್ಲಿ ಮ್ಯಾಗ್ನೀಷಿಯಂ ಹೈಡ್ರಾಕ್ಸೈಡ್ ಇರುತ್ತೆ. ಏನಿರುತ್ತೆ? ಮ್ಯಾಗ್ನೀಷಿಯಂ ಹೈಡ್ರಾಕ್ಸೈಡ್. ಓಕೆನಾ. ನೆಕ್ಸ್ಟ್ ನಮ್ಮ ಸುತ್ತಲಿನ ನೈಸರ್ಗಿಕ ಸೂಚಕಗಳು. ನಮ್ಮ ಸುತ್ತಲಿನ ನೈಸರ್ಗಿಕ ಸೂಚಕಗಳನ್ನು ನೋಡ್ತಾ ಬರೋಣ. ಮೊದಲನೇದಾಗಿ ಲಿಟ್ಮಸ್. ಇವಾಗ ನಾವು ಲಿಟ್ಮಸ್ ಕಾಗದ ಅಂತೇಳಿ ನೋಡಿದ್ವಲ್ಲ, ಅದೊಂದು ನೈಸರ್ಗಿಕವಾಗಿ ದೊರೆಯುವಂಥ ಒಂದು ಸೂಚಕ. ಇಲ್ಲಿ ನೋಡ್ಬೋದು ನೀವು. ಇದು ಸಾಮಾನ್ಯವಾಗಿ ಬಳಕೆಯಾಗುವಂಥ ಒಂದು ನೈಸರ್ಗಿಕ ಸೂಚಕ. ಯಾವುದು? ಲಿಟ್ಮಸ್ ಅನ್ನೋದು. ಈ ಲಿಟ್ಮಸನ್ನು ಯಾವುದರಿಂದ ಪಡೆಯಲಾಗುತ್ತೆ ಅಂದರೆ ಕಲ್ಲು ಹೂಗಳಿಂದ ಪಡೆಯಲಾಗುತ್ತೆ. ಯಾವುದರಿಂದ ಪಡೆಯಲಾಗುತ್ತೆ? ಕಲ್ಲು ಹೂಗಳಿಂದ ಈ ಲಿಟ್ಮಸನ್ನು ಪಡೆಯಲಾಗುತ್ತೆ. ಇದು ಸಾಮಾನ್ಯವಾಗಿ ಯಾವ ರೀತಿಯ ಬಣ್ಣವನ್ನು ನೀಡುತ್ತಪ್ಪ ಅಂದರೆ ಇದು ಕೆಂಪು ಮತ್ತು ನೀಲಿ ಲಿಟ್ಮಸ್ ಕಾಗದವನ್ನು ಇದರಿಂದ ನಾವು ಪಡಿತೀವಿ. ಯಾವುದರಿಂದ? ಲಿಟ್ಮಸ್ನಿಂದ. ನೆಕ್ಸ್ಟ್ ಏನಪ್ಪ ಅಂದರೆ ಈ ಆಮ್ಲಗಳು ಅಂತ ಇರ್ತಾವಲ್ಲ, ಈ ಆಮ್ಲಗಳು ಏನು ಮಾಡ್ತಾವೆ? ಹಿಂದಿನ ಸ್ಲೈಡ್ನಲ್ಲಿ ಹೇಳಿದಾಗೆ ನೀಲಿ ಲಿಟ್ಮಸ್ ಕಾಗದವನ್ನು ಏನಾಗಿ ಪರಿವರ್ತಿಸ್ತಾವೆ? ಕೆಂಪಾಗಿ ಬದಲಾಯಿಸ್ತಾವೆ. ಇವು ಆಮ್ಲಗಳು. ನೆಕ್ಸ್ಟ್ ಪ್ರತ್ಯಾಮ್ಲಗಳು ಕೆಂಪು ಲಿಟ್ಮಸ್ ಕಾಗದವನ್ನು ನೀಲಿಯಾಗಿ ಬದಲಾಯಿಸ್ತವೆ. ನೋಡಿ, ನೀಲಿ ಲಿಟ್ಮಸ್ ಕಾಗದವನ್ನು ಕೆಂಪಾಗಿ ಬದಲಾಯಿಸುವುದು ಯಾವುದು? ಆಮ್ಲಗಳು. ಪ್ರತ್ಯಾಮ್ಲಗಳು ಕೆಂಪು ಲಿಟ್ಮಸ್ ಕಾಗದವನ್ನು ನೀಲಿಯಾಗಿ ಬದಲಾಯಿಸ್ತವೆ. ಇಲ್ಲಿ ನೀಲಿ ಅಥವಾ ಕೆಂಪು ಲಿಟ್ಮಸ್ನ ಬಣ್ಣವನ್ನು ಬದಲಾಯಿಸದೇ ಇರುವಂಥ ದ್ರಾವಣವನ್ನು ಏನಂತ ಕರಿತೀವಿ? ತಟಸ್ಥ ದ್ರಾವಣ ಅಥವಾ ನ್ಯೂಟ್ರಲ್ಸ್ ಅಂತ ಕರಿತೀವಿ. ನೋಡಿ, ನೀಲಿ ಅಥವಾ ಕೆಂಪು ಲಿಟ್ಮಸ್ ಬಣ್ಣವನ್ನು ಬದಲಾಯಿಸದೇ ಇರುವಂಥ ದ್ರಾವಣಗಳಿರ್ತಾವಲ್ಲ, ಅಂಥ ದ್ರಾವಣಗಳಿಗೆ ತಟಸ್ಥ ದ್ರಾವಣಗಳು ಅಂತೇಳಿ ಕರಿತೀವಿ. ಈ ಪದಾರ್ಥಗಳು ಆಮ್ಲೀಯವೂ ಆಗಿರಲ್ಲ, ಪ್ರತ್ಯಾಮ್ಲೀಯವೂ ಅಲ್ಲ. ಎಂಥ ಪದಾರ್ಥಗಳು? ತಟಸ್ಥ ಪದಾರ್ಥಗಳು ಆಮ್ಲೀಯವೂ ಅಲ್ಲ, ಪ್ರತ್ಯಾಮ್ಲೀಯವೂ ಅಲ್ಲ. ನೆಕ್ಸ್ಟ್ ದಾಸವಾಳ ಹೂ. ದಾಸವಾಳ ಹೂ ಇದೊಂದು ಏನಪ್ಪ ಅಂದರೆ ನೈಸರ್ಗಿಕ ಸೂಚಕ. ನಾವು ಇವಾಗ ದಾಸವಾಳ ಹೂವಿನ ಬಗ್ಗೆ ನೋಡ್ತಾ ಬರೋಣ. ಇದು ಯಾವ ರೀತಿ ನೈಸರ್ಗಿಕ ಸೂಚಕ ಆಗಿದೆಪ್ಪ ಅಂದರೆ ದಾಸವಾಳ ಹೂವಿನ ಸೂಚಕವು ಆಮ್ಲೀಯ ದ್ರಾವಣಗಳನ್ನು, ನೋಡಿ ದಾಸವಾಳ ಹೂವಿನ ಸೂಚಕ ಯಾವ ರೀತಿಯಪ್ಪ ಅಂದರೆ ಆಮ್ಲೀಯ ದ್ರಾವಣಗಳನ್ನು ಏನು ಮಾಡ್ತೈತಿ? ಕಡು ಗುಲಾಬಿ ಬಣ್ಣವಾಗಿ ಪರಿವರ್ತಿಸ್ತೈತಿ. ಯಾವ ಬಣ್ಣ? ಕಡು ಗುಲಾಬಿ ಬಣ್ಣವಾಗಿ ಪರಿವರ್ತಿಸ್ತೈತಿ. ಯಾವುದಿಗೂ ಆಮ್ಲೀಯ ದ್ರಾವಣಗಳನ್ನು. ಅದೇ ರೀತಿಯಾಗಿ ಪ್ರತ್ಯಾಮ್ಲೀಯ ದ್ರಾವಣಗಳನ್ನು ಹಸಿರಾಗಿ ಬದಲಾಯಿಸ್ತೈತಿ. ನೆಕ್ಸ್ಟ್ ಫಿನಾಪ್ತಲಿನ್. ನಾವು ಫಿನಾಪ್ತಲಿನ್ ಬಗ್ಗೆ ನೋಡ್ತಾ ಬರೋದಾದರೆ ದ್ರಾವಣವು ಪ್ರತ್ಯಾಮ್ಲೀಯವಾದಾಗ ಫಿನಾಪ್ತಲಿನ್ ಯಾವ ರೀತಿ ಆತೈತಿ? ಗುಲಾಬಿ ಬಣ್ಣವನ್ನು ನೀಡ್ತೈತಿ. ನೆಕ್ಸ್ಟ್ ದ್ರಾವಣವು ಆಮ್ಲೀಯವಾದಾಗ ಅದು ಯಾವ ರೀತಿ ಇರ್ತೈತಿ? ಬಣ್ಣರಹಿತವಾಗಿರ್ತೈತಿ. ದ್ರಾವಣ ಆಮ್ಲೀಯವಾದಾಗ ಅದು ಬಣ್ಣರಹಿತವಾಗಿರ್ತೈತಿ. ಓಕೆನಾ. ನೆಕ್ಸ್ಟ್ ತಟಸ್ಥೀಕರಣ ಅಥವಾ ನ್ಯೂಟ್ರಲೈಸೇಷನ್. ಒಂದು ಆಮ್ಲ ಮತ್ತು ಪ್ರತ್ಯಾಮ್ಲದ ನಡುವಿನ ಕ್ರಿಯೆಯನ್ನು ತಟಸ್ಥೀಕರಣ ಎನ್ನುವರು. ನೋಡಿ, ಒಂದು ಆಮ್ಲ ಮತ್ತು ಇನ್ನೊಂದು ಪ್ರತ್ಯಾಮ್ಲ, ಈ ಎರಡು ಆಮ್ಲ ಮತ್ತು ಪ್ರತ್ಯಾಮ್ಲಗಳ ಏನು ನಡುವೆ ನಡೀತೈತಲ್ಲ ಕ್ರಿಯೆ, ಅಂಥ ಕ್ರಿಯೆಯನ್ನು ಏನಂತ ಕರಿತೀವಿ? ನಾವು ತಟಸ್ಥೀಕರಣ ಅಂತ ಕರಿತೀವಿ. ಏನಂತ ಕರಿತೀವಿ? ತಟಸ್ಥೀಕರಣ. ಈ ಕ್ರಿಯೆಯಲ್ಲಿ ಉಷ್ಣದ ಬಿಡುಗಡೆಯೊಂದಿಗೆ ಲವಣ ಮತ್ತು ನೀರು ಉತ್ಪತ್ತಿಯಾಗುತ್ತದೆ. ನೋಡಿ, ಯಾವ ಕ್ರಿಯೆಯಲ್ಲಿ ಉಷ್ಣದ ಬಿಡುಗಡೆಯೊಂದಿಗೆ ಲವಣ ಮತ್ತು ನೀರು ಉತ್ಪತ್ತಿ ಆಗ್ತಾವಪ್ಪ ಅಂದ್ರೆ ತಟಸ್ಥೀಕರಣ ಕ್ರಿಯೆಯಲ್ಲಿ. ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಪ್ರತ್ಯಾಮ್ಲ ನೆಕ್ಸ್ಟ್ ಆಮ್ಲ ಪ್ಲಸ್ ಪ್ರತ್ಯಾಮ್ಲ ಇವೆರಡು ಸೇರಿಕೊಂಡು ಏನಾಗಿದೆ? ಇಲ್ಲಿ ಲವಣ ಅಂತ ಮಾಡಬೇಕಾಗಿತ್ತು, ಇದು ಸೋಡಿಯಂ ಆಗಿದೆ, ಇದು ಲವಣ ಆಗಬೇಕು. ಆಮ್ಲ ಪ್ಲಸ್ ಪ್ರತ್ಯಾಮ್ಲ ಸೇರ್ಕೊಂಡ ನಂತರ ಏನಾಗ್ತೈತಿ? ಲವಣ ಪ್ಲಸ್ ನೀರನ್ನು ಬಿಡುಗಡೆ ಮಾಡ್ತೈತಿ. ಎಕ್ಸಾಂಪಲ್ಗೆ ನೋಡ್ತಾ ಬರೋದಾದರೆ HCl ಹೈಡ್ರೋಕ್ಲೋರಿಕ್ ಆಮ್ಲ, ಇದು ಸೋಡಿಯಂ ಹೈಡ್ರಾಕ್ಸೈಡ್ NaH ದೊಂದಿಗೆ ಸೇರಿಕೊಂಡಾಗ ಏನಾಗ್ತೈತಪ್ಪ ಅಂದರೆ NaCl ಅಂದರೆ ಸೋಡಿಯಂ ಕ್ಲೋರೈಡ್ ಆಗುತ್ತೆ. ಸೋಡಿಯಂ ಕ್ಲೋರೈಡ್ ಅಂದರೆ ನಾವು ಉಪ್ಪು ಮನೆಯಲ್ಲಿ ಯೂಸ್ ಮಾಡ್ತೀವಲ್ಲ, ಉಪ್ಪಿನಲ್ಲಿ ಏನಿರ್ತೈತಿ? ಸೋಡಿಯಂ ಕ್ಲೋರೈಡ್ ಇರುತ್ತೆ. ನೋಡಿ, HCl ಪ್ಲಸ್ NaOH ಕೂಡ್ಕೊಂಡಪ್ಪ ಅಂದರೆ ಸೋಡಿಯಂ ಕ್ಲೋರೈಡ್ ಪ್ಲಸ್ ವಾಟರ್ ಕಂಟೆಂಟನ್ನು
ಉತ್ಪತ್ತಿ ಮಾಡ್ತೈತಿ. ಇದು ಎಕ್ಸಾಂಪಲ್ ಯಾವುದಕ್ಕೆ? ತಟಸ್ಥೀಕರಣಕ್ಕೆ ಎಕ್ಸಾಂಪಲ್. ತಟಸ್ಥೀಕರಣ ಕ್ರಿಯೆಯಲ್ಲಿ ಯಾವುದು ಉತ್ಪಾದನೆ ಆಗ್ತೈತಿ? ಲವಣ ಮತ್ತು ನೀರು. ಓಕೆನಾ? pH ಮೌಲ್ಯ 7 ಇರ್ತೈತಿ. ಎಷ್ಟಿರ್ತೈತಿ? 7 pH ಮೌಲ್ಯ. ಓಕೆನಾ? ನೆಕ್ಸ್ಟ್, ನಮ್ಮ ನಿತ್ಯ ಜೀವನದಲ್ಲಿ ತಟಸ್ಥೀಕರಣ. ನೋಡಿ, ನಮ್ಮ ನಿತ್ಯ ಜೀವನದಲ್ಲಿ ಕೆಲವೊಂದಿಷ್ಟು ಕ್ರಿಯೆಗಳು ನಡೆದಿರ್ತಾವೆ. ಅವುಗಳನ್ನು ಯಾವ ರೀತಿ ತಟಸ್ಥೀಕರಣಗೊಳಿಸಬೇಕು ಅನ್ನೋದನ್ನು ಇಲ್ಲಿ ನೋಡ್ತಾ ಬರೋಣ. ಮೊದಲನೇದಾಗಿ ಅಜೀರ್ಣ. ನೋಡಿ, ತಿಂದಂಥ ಆಹಾರವು ನಮ್ಮ ಜಠರದಲ್ಲಿ ಅಜೀರ್ಣವಾಗಿರ್ತೈತಿ. ಆ ಅಜೀರ್ಣವಾದಾಗ ಯಾವುದನ್ನು ನಾವು ಸೇವಿಸೋದ್ರ ಮೂಲಕ ಆ ಜೀರ್ಣಕ್ರಿಯೆಯನ್ನು ಪೂರ್ಣಗೊಳಿಸ್ಬೋದು ಅಥವಾ ತಟಸ್ಥೀಕರಣಗೊಳಿಸ್ಬೋದು ಅಂತ ನೋಡ್ತಾ ಬರೋಣ ಬನ್ನಿ. ಒಂದು ಆಮ್ಲ ಇದ್ದಾಗ ಇನ್ನೊಂದು ಪ್ರತ್ಯಾಮ್ಲವನ್ನು ಆ್ಯಡ್ ಮಾಡಿದೀವಪ್ಪ ಅಂದರೆ ತಟಸ್ಥೀಕರಣ ಆಗುತ್ತೆ. ಅಥವಾ ಒಂದು ಪ್ರತ್ಯಾಮ್ಲ ಇದ್ದಾಗ ಆಮ್ಲವನ್ನು ಆ್ಯಡ್ ಮಾಡಿದ್ದೀವಿ ಅಂದರೆ ಅದು ತಟಸ್ಥೀಕರಣ ಆಗುತ್ತೆ. ಇಲ್ಲಿ ನೋಡ್ತಾ ಬರೋದಾದರೆ ನಮ್ಮ ಜಠರದಲ್ಲಿ ಯಾವ ಆಮ್ಲ ಇರುತ್ತೆ? ಹೈಡ್ರೋಕ್ಲೋರಿಕ್ ಆಮ್ಲ. ನೋಡಿ, ಈ ಪ್ರಶ್ನೆಯನ್ನು ಕೇಳಿದ್ದಾರೆ, ನೆನಪಿನಲ್ಲಿ ಇಟ್ಕೊಳ್ಳಿ. ಏನಪ್ಪ ಅಂದರೆ ನಮ್ಮ ಜಠರವು ಹೈಡ್ರೋಕ್ಲೋರಿಕ್ ಆಮ್ಲವನ್ನು ಹೊಂದಿದೆ. ಆಹಾರವು ಜೀರ್ಣವಾಗಲು ಇದು ನಮಗೆ ಸಹಾಯವಾಗುತ್ತದೆ. ನಮ್ಮ ಜಠರದಲ್ಲಿ ಏನು ಹೈಡ್ರೋಕ್ಲೋರಿಕ್ ಆಮ್ಲ ಇದೆಯಲ್ಲ, HCl, ಇದು ಆಹಾರವು ಜೀರ್ಣವಾಗಲು ನಮಗೇನು ಮಾಡ್ತೈತಿ? ಸಹಾಯ ಮಾಡ್ತೈತಿ. ಆದರೆ ಜಠರದಲ್ಲಿನ ಅತಿಯಾದ ಆಮ್ಲ, ಅಂದರೆ ಜಠರದಲ್ಲಿ ಅತಿಯಾದ ಆಮ್ಲ ಏನು ಉತ್ಪತ್ತಿ ಆಯ್ತಪ್ಪ ಅಂದ್ರೆ ಅಜೀರ್ಣವನ್ನು ಉಂಟು ಮಾಡುತ್ತೆ. ನೋಡಿ, ಅತಿಯಾದ, ನೋಡಿ, ಕಡಿಮೆ ಆಯ್ತು ಅಂದರೂ ಕೂಡ ಚಲೋ ಅಲ್ಲ, ಅತಿ ಆದರೂ ಕೂಡ ಒಳ್ಳೆಯದಲ್ಲ. ಅದು ಅತಿ ಆಯ್ತಪ್ಪ ಅಂದ್ರೆ ಏನು ಮಾಡ್ತೈತಿ? ಅಜೀರ್ಣ ಕ್ರಿಯೆಯನ್ನು ಉಂಟು ಮಾಡ್ತೈತಿ. ಕೆಲವೊಮ್ಮೆ ಅಜೀರ್ಣವು ನೋವುಕಾರಕವಾಗಿರ್ತೈತಿ. ನಮ್ಮ ಆಹಾರ ಅಜೀರ್ಣವಾದೈತಲ್ಲ, ಕೆಲವೊಮ್ಮೆ ಅದು ಯಾವ ರೀತಿ ಇರುತ್ತೆ? ನೋವುಕಾರಕವಾಗಿರ್ತೈತಿ. ಅಜೀರ್ಣದ ಶಮನಕ್ಕೆ ನಾವು ಏನನ್ನು ಬಳಸಬೇಕು? ಮ್ಯಾಗ್ನೇಸಿಯಂ ಹೈಡ್ರಾಕ್ಸೈಡ್, ಮ್ಯಾಗ್ನೇಷಿಯಂ ಹಾಲಿನಂತಹ ಆಮ್ಲರೋಧಕಗಳನ್ನು ನಾವು ಸೇವಿಸುತ್ತೇವೆ. ಮ್ಯಾಗ್ನೇಷಿಯಂ ಹೈಡ್ರಾಕ್ಸೈಡ್ ಇಲ್ಲಿದೆ ನೋಡಿ. ನಾವು ಇದನ್ನು ತಟಸ್ಥೀಕರಣಗೊಳಿಸಲು ಮ್ಯಾಗ್ನೇಷಿಯಂ ಹೈಡ್ರಾಕ್ಸೈಡ್ ಇರುವಂತಹ ಮ್ಯಾಗ್ನೇಷಿಯಂ ಹಾಲಿನಂಥ ಆಮ್ಲರೋಧಕವನ್ನು ಏನು ಬಳಸ್ತೀವಿ? ಸೇವಿಸ್ತೀವಿ. ಅವಾಗ ಏನಾಗುತ್ತೆ? ಅತಿಯಾದ ಆಮ್ಲದ ಪ್ರಮಾಣವನ್ನು ಇದು ತಟಸ್ಥಗೊಳಿಸುತ್ತದೆ. ನೋಡಿ, ಮೊದಲೇ ನಮ್ಮ ದೇಹದಲ್ಲಿ ಅಥವಾ ಜಠರದಲ್ಲಿ ಯಾವುದು ಇದೆ? ಹೈಡ್ರೋಕ್ಲೋರಿಕ್ ಆಮ್ಲ ಇದೆಯಾ? ಆ ಹೈಡ್ರೋಕ್ಲೋರಿಕ್ ಆಮ್ಲವು ಅಜೀರ್ಣಕ್ರಿಯೆಯನ್ನು ಜಾಸ್ತಿ ಉತ್ಪತ್ತಿ ಆಯ್ತಪ್ಪ ಅಂದ್ರೆ ಅಜೀರ್ಣಕ್ರಿಯೆಯನ್ನು ಉಂಟು ಮಾಡ್ತೈತಿ. ಆ ಅಜೀರ್ಣಕ್ರಿಯೆಯು ಯಾವ ರೀತಿ ಇರ್ತೈತಿ? ಒಮ್ಮೊಮ್ಮೆ ನೋವುಕಾರಕವಾಗಿರ್ತೈತಿ. ಆ ಅಜೀರ್ಣಕ್ರಿಯೆಯನ್ನು ಶಮನಗೊಳಿಸಲು ಅಥವಾ ಅದನ್ನು ತಟಸ್ಥಗೊಳಿಸಲು ನಾವು ಮ್ಯಾಗ್ನೇಷಿಯಂ ಹೈಡ್ರಾಕ್ಸೈಡ್ನಿಂದ ಕೂಡಿರುವಂಥ ಮ್ಯಾಗ್ನೇಷಿಯಂ ಹಾಲಿನಂಥ ಆಮ್ಲರೋಧಕಗಳನ್ನು ಸೇವಿಸಿದೆವಪ್ಪ ಅಂದ್ರೆ ಅದು ಏನಾಗುತ್ತೆ? ತಟಸ್ಥಗೊಳ್ಳುತ್ತೆ. ಓಕೆನಾ? ನೆಕ್ಸ್ಟ್, ಎರಡನೇದೇನಪ್ಪ ಅಂದರೆ ಇರುವೆ ಕಚ್ಚುವಿಕೆ. ನೀವು ನೋಡಿರ್ಬೋದು, ಕೆಂಪು ಇರುವೆ ಕಚ್ಚಿದಾಗ ಅದು ಫಾರ್ಮಿಕ್ ಆಮ್ಲವನ್ನು ಬಿಡುಗಡೆಗೊಳಿಸ್ತೈತಿ. ನೋಡಿ, ಇರುವೆ ಕಚ್ಚುವಾಗ ಅದು ಆಮ್ಲೀಯ ದ್ರವ. ಆಮ್ಲೀಯ ದ್ರವ ಅಂದರೆ ಯಾವ ದ್ರವ? ಫಾರ್ಮಿಕ್ ಆಮ್ಲ ದ್ರವವನ್ನು ಚರ್ಮದ ಒಳಗೆ ಸ್ರವಿಸ್ತೈತಿ. ಒದ್ದೆ ಮಾಡಿದ ಅವಾಗ ಏನು ಮಾಡ್ಬೇಕು ನಾವು? ಅದು ನಮಗೆ ಉರಿಯನ್ನು ಉಂಟು ಮಾಡ್ತೈತಿ. ಅವಾಗ ನಾವು ಒದ್ದೆ ಮಾಡಿದಂಥ ಅಡುಗೆ ಸೋಡಾ ಅಥವಾ ಸತುವಿನ ಕಾರ್ಬೋನೇಟ್ ಉಳ್ಳ, ನೋಡಿ, ಒದ್ದೆ ಮಾಡಿದ ಅಡುಗೆ ಸೋಡಾ ಆಗಿರ್ಬೋದು ಅಥವಾ ಸತುವಿನ ಕಾರ್ಬೋನೇಟ್ ಉಳ್ಳ ಕ್ಯಾಲಮೈನ್ ದ್ರಾವಣವನ್ನು ಏನು ಮಾಡಬೇಕಾಗ್ತೈತಿ? ಉಜ್ಜಬೇಕಾಗ್ತೈತಿ. ಅಲ್ಲಿ ಉಜ್ಜುವುದರಿಂದ ಆ ಆಮ್ಲದ ಪರಿಣಾಮವನ್ನು ಏನುಗೊಳಿಸ್ತೈತಿ? ಅದು ತಟಸ್ಥಗೊಳಿಸಬಹುದು. ನೆಕ್ಸ್ಟ್, ಕಾರ್ಖಾನೆ ತ್ಯಾಜ್ಯಗಳು. ನೋಡಿ, ಅನೇಕ ಕಾರ್ಖಾನೆಗಳು ಏನು ಮಾಡ್ತಾವೆ? ತ್ಯಾಜ್ಯವನ್ನು ಉತ್ಪಾದನೆ ಮಾಡ್ತಾವೆ. ಆ ತ್ಯಾಜ್ಯವು ಆಮ್ಲಗಳನ್ನು ಒಳಗೊಂಡಿರ್ತೈತಿ. ಏನನ್ನು ಒಳಗೊಂಡಿರ್ತೈತಿ? ಕೆಲವೊಮ್ಮೆ ಆಮ್ಲಗಳನ್ನು ಒಳಗೊಂಡಿರ್ತೈತಿ. ಇವುಗಳನ್ನು ನೀರಿನ ಆಕಾರಗಳಿಗೆ ಅಂದರೆ ನದಿ ಆಗಿರ್ಬೋದು, ಕೆರೆ ಆಗಿರ್ಬೋದು, ಆ ಆಕಾರಗಳಿಗೆ ಹರಿಯಲು ಬಿಟ್ಟಾಗ ಈ ಆಮ್ಲಗಳು ಮೀನು ಮತ್ತು ಇತರ ಜೀವಿಗಳನ್ನು ಕೊಲ್ಲುತ್ತದೆ. ನೋಡಿ, ಆ ಆಮ್ಲಗಳು ನೀರಿನ ಆಕಾರದಲ್ಲಿರುವಂಥ ಮೀನು ಮತ್ತು ಇತರ ಜೀವಿಗಳನ್ನು ಕೊಲ್ತೈತಿ. ಆದ್ದರಿಂದ ಪ್ರತ್ಯಾಮ್ಲೀಯ ಪದಾರ್ಥಗಳನ್ನು ಸೇರಿಸಿ ಕಾರ್ಖಾನೆ ತ್ಯಾಜ್ಯಗಳನ್ನು ತಟಸ್ಥಗೊಳಿಸಲಾಗುತ್ತದೆ. ನೋಡಿ, ಆಮ್ಲಗಳಿಗೆ ಪ್ರತ್ಯಾಮ್ಲ ಸೇರಿಸಿದಾಗ ತಟಸ್ಥಗೊಳ್ತೈತೆ ಅನ್ನೋದು ನಮಗೆ ಗೊತ್ತೇ ಇದೆ, ಹೌದಾ? ಈ ಕಾರ್ಖಾನೆಗಳ ತ್ಯಾಜ್ಯಗಳು ಯಾವುದರಿಂದ ಕೂಡಿರ್ತಾವೆ? ಆಮ್ಲಗಳಿಂದ ಕೂಡಿರ್ತಾವೆ. ಅವುಗಳು ನೀರಿನಲ್ಲಿರುವಂಥ ಮೀನು ಮತ್ತು ಇತರ ಜೀವಿಗಳಿಗೆ ಹಾನಿಕಾರಕ. ಅದಕ್ಕಾಗಿ ನಾವೇನು ಮಾಡಬೇಕು? ಆ ಆಮ್ಲಗಳಿಗೆ ಪ್ರತ್ಯಾಮ್ಲೀಯ ಪದಾರ್ಥಗಳನ್ನು ಸೇರಿಸಿ ಕಾರ್ಖಾನೆ ತ್ಯಾಜ್ಯಗಳನ್ನು ತಟಸ್ಥಗೊಳಿಸಿ ಆಮೇಲೆ ಏನು ಮಾಡಬೇಕು? ಆ ತ್ಯಾಜ್ಯವನ್ನು ನೀರಿನ ಆಕಾರಗಳಿಗೆ ಸೇರಿಸಬೇಕು. ಓಕೆನಾ? ಇದಿಷ್ಟು 5ನೇ ಚಾಪ್ಟರ್ ಕಂಪ್ಲೀಟ್ ಆಯಿತು. ಇವಾಗ ನೆಕ್ಸ್ಟ್ ಚಾಪ್ಟರ್ 6ನೇ ಚಾಪ್ಟರ್ ಯಾವುದಪ್ಪ ಅಂದರೆ ಭೌತ ಮತ್ತು ರಾಸಾಯನಿಕ ಬದಲಾವಣೆ. ನಾವು ಮೊದಲನೇದಾಗಿ ಭೌತ ಬದಲಾವಣೆ ಅಂದರೆ ಫಿಸಿಕಲ್ ಚೇಂಜಸ್ ಯಾವ ರೀತಿ ಆಗುತ್ತೆ ಅನ್ನೋದ್ರ ಬಗ್ಗೆ ನೋಡ್ತಾ ಬರೋಣ. ಮತ್ತು ಅವುಗಳ ಲಕ್ಷಣಗಳನ್ನು ಕೂಡ ನೋಡ್ತಾ ಬರೋಣ.
ಒಂದು ಪದಾರ್ಥದ ಭೌತಿಕ ಗುಣಗಳಲ್ಲಿ ಬದಲಾವಣೆಯಾದರೆ ಆ ಬದಲಾವಣೆಯನ್ನು ಭೌತ ಬದಲಾವಣೆ ಎನ್ನುವರು. ನೋಡಿ, ಒಂದು ಪದಾರ್ಥ ಇರುತ್ತೆ, ಆ ಪದಾರ್ಥದ ಭೌತಿಕ ಗುಣಗಳಲ್ಲಿ ಏನಾದರೂ ಬದಲಾವಣೆ ಉಂಟಾಯ್ತಪ್ಪ ಅಂದ್ರೆ ಆ ಬದಲಾವಣೆಯನ್ನು ಭೌತ ಬದಲಾವಣೆ ಅಂತ ಕರಿತೀವಿ. ಆ ಭೌತಿಕ ಗುಣಗಳು ಯಾವ್ಯಾವಪ್ಪ ಅಂದರೆ ಆಕಾರ ಆಗಿರ್ಬೋದು, ಒಂದು ಸೆಕೆಂಡು, ಆಕಾರ ಆಗಿರ್ಬೋದು, ನೆಕ್ಸ್ಟ್ ಅದರ ಗಾತ್ರ, ಅದರ ಬಣ್ಣ ಮತ್ತು ಆ ಪದಾರ್ಥದ ಸ್ಥಿತಿ, ಈ ಮುಂತಾದವುಗಳು ಏನಿವು ಭೌತ ಗುಣಗಳು. ಈ ಭೌತ ಬದಲಾವಣೆಯು ಒಂದು ಪರಾವರ್ತ ಬದಲಾವಣೆ. ಭೌತ ಬದಲಾವಣೆ ಅಥವಾ ಫಿಸಿಕಲ್ ಚೇಂಜಸ್ ಅನ್ನೋದು ಒಂದು ಪರಾವರ್ತ ಅಥವಾ ರಿವರ್ಸಿಬಲ್ ಬದಲಾವಣೆಯಾಗಿದೆ. ಓಕೆನಾ. ಭೌತ ಬದಲಾವಣೆಯಲ್ಲಿ ಹೊಸ ವಸ್ತು ಉತ್ಪತ್ತಿಯಾಗುವುದಿಲ್ಲ, ಇದು ಭೌತ ಆಗಬೇಕು. ಭೌತ ಬದಲಾವಣೆಯಲ್ಲಿ ಏನಾಗಲ್ಲಂತೆ, ಹೊಸ ವಸ್ತು ಉತ್ಪತ್ತಿಯಾಗುವುದಿಲ್ಲ ಅಂತೆ. ಇಲ್ಲಿ ನೀವು ನೆನಪಿನಲ್ಲಿ ಇಟ್ಕೊಳ್ಬೇಕಾಗಿರೋದೇನು, ಭೌತ ಬದಲಾವಣೆ ಉಂಟಾಗಿತ್ತಪ್ಪ ಅಂದರೆ ಅಲ್ಲಿ ಹೊಸ ವಸ್ತು ಉತ್ಪತ್ತಿ ಆಗುವುದಿಲ್ಲ. ಬೈ ಚಾನ್ಸ್ ರಾಸಾಯನಿಕ ಬದಲಾವಣೆ ಉಂಟಾಗಿತ್ತಪ್ಪ ಅಂದರೆ ಅಲ್ಲಿ ಹೊಸ ವಸ್ತು ಏನಾಗುತ್ತೆ, ಉತ್ಪತ್ತಿಯಾಗುತ್ತೆ. ನೀವು ಇನ್ನೊಂದು ತಲೆಯಲ್ಲಿ ಇಟ್ಕೋಬೇಕಾಗಿರೋದು ಏನಪ್ಪ ಅಂದರೆ, ಭೌತ ಬದಲಾವಣೆ ಅನ್ನೋದು ಒಂದು ರಿವರ್ಸಿಬಲ್. ಅಂದರೆ ಇವಾಗ ನಾವು ಪರಾವರ್ತ, ಇಲ್ಲಿ ನೋಡ್ಬೋದು, ನೀರನ್ನು ಪುನಃ ಮಂಜುಗಡ್ಡೆಯಾಗಿಸುವುದು. ನೋಡಿ, ನೀರಿರುತ್ತೆ, ಅದನ್ನು ಮಂಜುಗಡ್ಡೆಯಾಗಿಸ್ಬೋದು. ಅದೇ ಮಂಜುಗಡ್ಡೆಯನ್ನು ನಾವೇನು ಹೀಟ್ ಕೊಡುವುದರ ಮೂಲಕ ನೀರನ್ನಾಗಿ ಪಡೆದುಕೊಳ್ಬೋದು. ಹೌದಾ, ರಿವರ್ಸಿಬಲ್ ಪ್ರೊಸೆಸ್ಸಾ. ನೆಕ್ಸ್ಟ್, ಮೇಣದ ದ್ರವೀಕರಣ. ಮೇಣದ ಬತ್ತಿಗೆ ಹೀಟ್ ನೀಡಿದಾಗ ಏನಾಗುತ್ತೆ, ಅದು ದ್ರವೀಕರಣಗೊಳ್ಳುತ್ತೆ. ಅದೇ ರೀತಿಯಾಗಿ ಆ ದ್ರವೀಕರಣಗೊಂಡಂಥ ಮೇಣದಿಂದ ನಾವು ಮೇಣದ ಬತ್ತಿಯನ್ನು ಇನ್ನೊಮ್ಮೆ ತಯಾರು ಮಾಡ್ಬೋದು. ಓಕೆನಾ. ಇದು ಕೂಡ ಯಾವುದು ಬದಲಾವಣೆ, ಭೌತ ಬದಲಾವಣೆ. ನೀರಿನಲ್ಲಿ ಸಕ್ಕರೆನೇ ವಿಲೀನಗೊಳಿಸುವುದು, ಇದು ಭೌತ ಬದಲಾವಣೆ. ಅದೇ ವಿಲೀನಗೊಳಿಸಿದ ಸಕ್ಕರೆಯನ್ನು ನಾವು ಏನಾದರೂ ಪಡಿಬೇಕಪ್ಪ ಅಂದ್ರೆ ನೀರನ್ನು ಹೀಟ್ ನೀಡುವುದರ ಮೂಲಕ ನೀರನ್ನು ಸಪ್ರೇಟ್ ಮಾಡ್ಬೋದು, ಸಕ್ಕರೆಯನ್ನು ಸಪ್ರೇಟ್ ಮಾಡ್ಬೋದು. ಓಕೆನಾ. ನೆಕ್ಸ್ಟ್, ಅಲ್ಯೂಮಿನಿಯಂ ಅನ್ನು ಬಡಿದು ತೆಳುವಾದ ಹಾಳೆಯಾಗಿ ಮಾಡುವುದು. ಅಲ್ಯೂಮಿನಿಯಮನ್ನು ಬಡಿಯುವುದರ ಮೂಲಕ ತೆಳುವಾಗಿ ಹಾಳೆ ಮಾಡುವುದೇನು, ಇದು ಭೌತ ಬದಲಾವಣೆಗೆ ಉದಾಹರಣೆ. ನೆಕ್ಸ್ಟ್, ಮೇಣದ ಬತ್ತಿಯು ಉರಿಯುವಾಗ, ಇಲ್ಲಿ ಜಸ್ಟ್ ಹೇಳಿದ್ನಲ್ಲ, ಮೇಣದ ಬತ್ತಿಯು ಉರಿಯುವಾಗ ಇಲ್ಲಿ ಭೌತ ಮತ್ತು ರಾಸಾಯನಿಕ ಎರಡೂ ಬದಲಾವಣೆಗಳು ನಡಿತೈತಿ. ಯಾವಾಗ, ಮೇಣದ ಬತ್ತಿ ಉರಿಯುವಾಗ. ಇವೆಲ್ಲವೂ ಕೂಡ ಪ್ರಶ್ನೆ ಆಗಿದ್ದವು ಹಿಂದಿನ ಎಕ್ಸಾಮ್ಸ್ಗಳಲ್ಲಿ, ಇವೆಲ್ಲವುಗಳನ್ನು ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್, ರಾಸಾಯನಿಕ ಬದಲಾವಣೆ. ರಾಸಾಯನಿಕ ಬದಲಾವಣೆ ಅಂದರೆ ಒಂದು ಅಥವಾ ಹೆಚ್ಚು ಹೊಸ ಪದಾರ್ಥಗಳು ಉತ್ಪತ್ತಿಯಾಗುವಂಥ ಬದಲಾವಣೆಯನ್ನು ರಾಸಾಯನಿಕ ಬದಲಾವಣೆ ಅಥವಾ ಕೆಮಿಕಲ್ ಚೇಂಜಸ್ ಅಂತೇಳಿ ಕರಿತೀವಿ. ನೋಡಿ, ಈ ರಾಸಾಯನಿಕ ಬದಲಾವಣೆಯಲ್ಲಿ ಒಂದು ಅಥವಾ ಹೆಚ್ಚು ಹೊಸ ಪದಾರ್ಥಗಳು ಏನಾಗ್ತಾವಂತ ಉತ್ಪತ್ತಿ ಆಗ್ತಾವಂತ ಇಂಥ ಬದಲಾವಣೆಯನ್ನು ರಾಸಾಯನಿಕ ಬದಲಾವಣೆ ಅಂತ ಕರಿತೀವಿ. ರಾಸಾಯನಿಕ ಬದಲಾವಣೆಯನ್ನು ರಾಸಾಯನಿಕ ಕ್ರಿಯೆ ಅಂತಲೂ ಕರೆಯುವರು. ನೋಡಿ, ರಾಸಾಯನಿಕ ಬದಲಾವಣೆಯನ್ನು ರಾಸಾಯನಿಕ ಕ್ರಿಯೆ ಅಂತಲೂ ಕೂಡ ನಾವು ಕರಿತೀವಿ. ಈ ರಾಸಾಯನಿಕ ಬದಲಾವಣೆಯ ಗುಣಲಕ್ಷಣಗಳನ್ನು ನೋಡ್ತಾ ಬರೋದಾದರೆ ಇಲ್ಲಿ ಬಣ್ಣದಲ್ಲಿ ಬದಲಾವಣೆಯಾಗಬಹುದು. ನೋಡಿ, ರಾಸಾಯನಿಕ ಬದಲಾವಣೆಯಲ್ಲಿ ಬಣ್ಣದಲ್ಲಿ ಬದಲಾವಣೆಯಾಗಬಹುದು. ವಾಸನೆಯಲ್ಲಿ ಬದಲಾವಣೆಯಾಗಬಹುದು. ನೋಡಿ, ವಾಸನೆಯಲ್ಲಿ ಕೂಡ ಇಲ್ಲಿ ಬದಲಾವಣೆಯಾಗಬಹುದು. ಅಥವಾ ಹೊಸ ವಾಸನೆಯೇ ಬರಬಹುದು. ವಾಸನೆಯಲ್ಲಿ ಬದಲಾವಣೆಯೂ ಆಗ್ಬೋದು, ಅಥವಾ ವಾಸನೆ ಇರದೇ ಇದ್ದಾಗ ಹೊಸ ವಾಸನೆಯೂ ಕೂಡ ಸೃಷ್ಟಿಯಾಗ್ಬೋದು. ನೆಕ್ಸ್ಟ್, ಉಷ್ಣ ಆಗಿರ್ಬೋದು. ನೆಕ್ಸ್ಟ್, ಬೆಳಕು ಅಥವಾ ಇತರೆ ಯಾವುದೇ ವಿಕಿರಣವು ಬಿಡುಗಡೆಯಾಗಬಹುದು. ಈ ಕ್ರಿಯೆಯಲ್ಲಿ, ರಾಸಾಯನಿಕ ಕ್ರಿಯೆಯಲ್ಲಿ ಉಷ್ಣ ಬಿಡುಗಡೆಯಾಗ್ಬೋದು, ಬೆಳಕು ಬಿಡುಗಡೆಯಾಗ್ಬೋದು, ಅಥವಾ ಇತರೆ ಯಾವುದಾದ್ರೂ ಒಂದು ವಿಕಿರಣ ಬಿಡುಗಡೆಯಾಗಬಹುದು ಅಥವಾ ಹೀರಿಕೆಯಾಗಬಹುದು. ಇದು ಯಾವ ಕ್ರಿಯೆ? ರಾಸಾಯನಿಕ ಬದಲಾವಣೆ ಅಥವಾ ರಾಸಾಯನಿಕ ಕ್ರಿಯೆ ಅಂತ ಕೂಡ ಕರೀತಾರೆ. ನೆಕ್ಸ್ಟ್, ಇಲ್ಲಿ ಅನಿಲ ಉತ್ಪತ್ತಿಯಾಗಬಹುದು. ಅನಿಲಗಳ ಉತ್ಪತ್ತಿ ಕೂಡ ಆಗ್ಬೋದು. ಯಾವುದರಲ್ಲಿ? ರಾಸಾಯನಿಕ ಬದಲಾವಣೆಯಲ್ಲಿ. ಇವುಗಳಿಗೆ ಎಕ್ಸಾಂಪಲ್ ನೋಡ್ತಾ ಬರೋದಾದರೆ ದ್ಯುತಿ ಸಂಶ್ಲೇಷಣೆ. ದ್ಯುತಿ ಸಂಶ್ಲೇಷಣೆ ಇದೊಂದು ರಾಸಾಯನಿಕ ಬದಲಾವಣೆ ಅಥವಾ ರಾಸಾಯನಿಕ ಕ್ರಿಯೆ. ನೆಕ್ಸ್ಟ್, ಹಾಲು ಮೊಸರಾಗುವುದು. ಹಾಲು ಮೊಸರಾಗುವುದು ಇದೊಂದು ರಾಸಾಯನಿಕ ಬದಲಾವಣೆ. ಈ ಮೊಸರಿಂದ ರಿಟರ್ನ್ ನಾವು ಹಾಲನ್ನು ಪಡೆಯೋಕ್ಕಾಗುತ್ತಾ? ಇಲ್ಲ. ಅದಕ್ಕಾಗಿ ಇದೊಂದು ಇರ್ರಿವರ್ಸಿಬಲ್ ಪ್ರೊಸೆಸ್, ಅಂದರೆ ಪರಾವರ್ತಗೊಳಿಸಲಾಗದಂಥ ಒಂದು ಪ್ರಕ್ರಿಯೆ. ಓಕೆನಾ. ಈ ಹಾಲು ಮೊಸರಾಗಲು ಕಾರಣವಾದಂಥ ಬ್ಯಾಕ್ಟೀರಿಯಾ ಯಾವುದು? ಲ್ಯಾಕ್ಟೋಬ್ಯಾಸಿಲಸ್ ಅನ್ನುವಂಥ ಬ್ಯಾಕ್ಟೀರಿಯಾ. ಯಾವ ಬ್ಯಾಸಿಲಸ್ಸು? ಲ್ಯಾಕ್ಟೋಬ್ಯಾಸಿಲಸ್. ನೆಕ್ಸ್ಟ್, ದ್ರಾಕ್ಷಾರಸದ ಹುದುಗುವಿಕೆ. ಇದು ಕೂಡ ರಾಸಾಯನಿಕ ಬದಲಾವಣೆಗೆ ಒಂದು ಎಕ್ಸಾಂಪಲು. ನೆಕ್ಸ್ಟ್,
ಪಟಾಕಿಯ ಸ್ಫೋಟ, ಇದು ಕೂಡ ರಾಸಾಯನಿಕ ಬದಲಾವಣೆ. ನೋಡಿ, ಸ್ಫೋಟಗೊಂಡಂಥ ಪಟಾಕಿಯಿಂದ ರಿಟರ್ನ್ ಆಗಿ ನಾವು ಪಟಾಕಿಯನ್ನು ತಯಾರು ಮಾಡೋಕ್ಕಾಗಲ್ಲ, ಅಂದರೆ ಇದೊಂದು ಇರ್ರಿವರ್ಸಿಬಲ್ ಪ್ರೊಸೆಸ್ಸು. ನೆಕ್ಸ್ಟ್, ಮ್ಯಾಗ್ನೇಸಿಯಂ ಉರಿಯುವಿಕೆ. ಮ್ಯಾಗ್ನೇಷಿಯಮನ್ನು ನಾವೇನಾದರೂ ಬೆಂಕಿ ಹಚ್ಚಿದೆವಪ್ಪ ಅಂದ್ರೆ ಅದು ಆವಿಯಾಗಿ ಹೋಗ್ತೈತಿ. ತದನಂತರ ಅದರಿಂದ ಹೊಳ್ಳಿ ರಿಟರ್ನ್ ಆಗಿ ನಾವು ಮ್ಯಾಗ್ನೇಸಿಯಂ ಪಡೆಯೋಕ್ಕಾಗಲ್ಲ. ಇದೊಂದು ಕೂಡ ರಾಸಾಯನಿಕ ಬದಲಾವಣೆ, ಅಂದರೆ ಇರ್ರಿವರ್ಸಿಬಲ್ ಪ್ರೊಸೆಸ್ ನಡೆಯತ್ತೈತಲ್ಲ ಇಲ್ಲಿ, ಇದು ರಾಸಾಯನಿಕ ಬದಲಾವಣೆ ಆಗೈತಿ. ನೆಕ್ಸ್ಟ್, ಕಲ್ಲಿದ್ದಲು, ಮರ ಅಥವಾ ಎಲೆಗಳ ಉರಿಯುವಿಕೆ, ಇವು ಕೂಡ ರಾಸಾಯನಿಕ ಬದಲಾವಣೆಗೆ ಎಕ್ಸಾಂಪಲ್ಲು ಅಥವಾ ರಾಸಾಯನಿಕ ಕ್ರಿಯೆಗೆ ಎಕ್ಸಾಂಪಲ್ಲು. ನೆಕ್ಸ್ಟ್, ಕಬ್ಬಿಣ ತುಕ್ಕು ಹಿಡಿಯುವಿಕೆ, ರಸ್ಟಿಂಗ್ ಅಂತ ಕರಿತೀವಲ್ಲ, ಕಬ್ಬಿಣ ತುಕ್ಕು ಹಿಡಿಯುವಿಕೆ, ಇದು ಕೂಡ ರಾಸಾಯನಿಕ ಬದಲಾವಣೆಗೆ ಎಕ್ಸಾಂಪಲ್ಲು. ನೆಕ್ಸ್ಟ್, ನಮ್ಮ ದೇಹದಲ್ಲಿ ಆಹಾರ ಜೀರ್ಣವಾಗುವುದು, ಇದು ಕೂಡ ಒಂದು ರಾಸಾಯನಿಕ ಬದಲಾವಣೆಗೆ ಎಕ್ಸಾಂಪಲು. ನೆಕ್ಸ್ಟ್, ಪ್ಲಾಸ್ಟಿಕ್ ಡಿಟರ್ಜೆಂಟ್ಗಳು, ನಾವೇನಾದರೂ ಪ್ಲಾಸ್ಟಿಕ್ ಡಿಟರ್ಜೆಂಟ್ಗಳನ್ನ ಉತ್ಪಾದನೆ ಮಾಡ್ತೀವಲ್ಲ, ಇವು ಕೂಡ ರಾಸಾಯನಿಕ ಕ್ರಿಯೆಯಿಂದಲೇ ಉತ್ಪಾದನೆ ಮಾಡ್ತೀವಿ. ಸಮುದ್ರದ ನೀರಿನಲ್ಲಿ ಉಪ್ಪಿನಾಂಶ ಇರುವುದರಿಂದ, ನೋಡಿ ಸಮುದ್ರ ನೀರಿನಲ್ಲಿ ಏನಿರ್ತೈತಿ, ಉಪ್ಪಿನಾಂಶ ಇರುತ್ತೆ. ಆ ಉಪ್ಪಿನಾಂಶ ಇರುವುದರಿಂದ ಹಡಗಿಗೆ ಏನಾಗ್ತೈತಿ, ಅತಿ ವೇಗವಾಗಿ ತುಕ್ಕು ಹಿಡಿತೈತಿ. ನೋಡಿ, ತುಕ್ಕು ಹಿಡಿಯುವಂಥ ಪ್ರೋಸೆಸ್ ಅಂದರೆ ರಸ್ಟಿಂಗ್ ಅಂತ ಕರಿತೀವಲ್ಲ, ಅದು ಅತಿ ವೇಗವಾಗಿ ಹಿಡಿತೈತಿ. ಯಾಕಪ್ಪ ಅಂದರೆ ಸಮುದ್ರ ನೀರಿನಲ್ಲಿ ಏನು ಇರ್ತೈತಿ, ಉಪ್ಪಿನಾಂಶ ಹೆಚ್ಚಾಗಿ ಕಂಡು ಬರ್ತೈತಿ. ಅದಕ್ಕಾಗಿ ಅಲ್ಲಿ ಅತಿ ವೇಗವಾಗಿ ಏನಾಗ್ತೈತಿ, ಹಡಗಿಗೆ ತುಕ್ಕು ಹಿಡಿತೈತಿ. ಒಂದು ಕಬ್ಬಿಣಕ್ಕೆ ತುಕ್ಕು ಹಿಡಿಬಾರ್ದಪ್ಪ ಅಂದರೆ ನಾವು ಏನು ಮಾಡ್ತೀವಿ, ಅಲ್ಲಿ ಸತುವಿನ ಲೇಪನವನ್ನು ಬಳಸ್ತೀವಿ ಅಥವಾ ಇನ್ನೂ ಕೆಲವೊಂದಿಷ್ಟು ಲೇಪನಗಳನ್ನು ಮಾಡಲಾಗುತ್ತೆ. ಆ ಲೇಪನ ಮಾಡುವಂಥ ಕ್ರಿಯೆ, ಈಗ ಸತುವಿನ ಲೇಪನ ಏನು ಕಬ್ಬಿಣ ಕಸ್ತೀವಲ್ಲ, ಅಂಥ ಲೇಪನ ಮಾಡುವಂಥ ಕ್ರಿಯೆಗೆ ಏನಂತ ಕರಿತೀವಿ ಅಂದರೆ ಗ್ಯಾಲ್ವನೀಕರಣ ಅಥವಾ ಕಲಾಯಿ ಅಥವಾ ಗ್ಯಾಲ್ವನೈಜೇಷನ್ ಅಂತ ಕರಿತೀವಿ. ಈ 3 ವರ್ಡ್ಗಳನ್ನು ನೆನಪಿಟ್ಕೊಳ್ಳಿ. ಯಾಕಪ್ಪ ಅಂದರೆ ನಿಮ್ಗೆ ಆನ್ಸರ್ ಗೊತ್ತಿರುತ್ತೆ, ಆ ವರ್ಡ್ ಗೊತ್ತಿರಲ್ಲ. ನೋಡಿ, ಅವರು ಯಾವ ರೀತಿ ಪ್ರಶ್ನೆ ಕೇಳ್ಬೋದಪ್ಪ ಅಂದರೆ, ಕಬ್ಬಿಣಕ್ಕೆ ತುಕ್ಕು ಹಿಡಿಯುವುದನ್ನು ತಪ್ಪಿಸಲು ಸತುವಿನ ಪದರದ ಕಬ್ಬಿಣದ ಮೇಲೆ ಲೇಪಿಸಲಾಗುತ್ತದೆ. ಈ ವಿಧಾನವನ್ನು ಡ್ಯಾಶ್ ಎನ್ನುವರು ಅಥವಾ ಇಂಥ ವಿಧಾನಕ್ಕೆ ಏನಂತ ಕರೀತಾರೆ ಅಂತ ಕೇಳಿದಾಗ ನೀವೇನಂತ ಆನ್ಸರ್ ಮಾಡಬೇಕು, ಗ್ಯಾಲ್ವನೀಕರಣ ಅಥವಾ ಅದರ ಬದಲಾಗಿ ಕಲಾಯಿ ಅಂತ ಕೊಟ್ಟಿದ್ರು ಕೂಡ ಆನ್ಸರ್ ಆಗುತ್ತೆ. ನೆಕ್ಸ್ಟ್, ಗ್ಯಾಲ್ವನೈಜೇಷನ್ ಅಂತ ಕೊಟ್ಟಿದ್ರು ಕೂಡ ಆನ್ಸರ್ ಆಗುತ್ತೆ. ಓಕೆನಾ? ನೆಕ್ಸ್ಟ್, ಕಬ್ಬಿಣದೊಂದಿಗೆ ಕಾರ್ಬನ್ ಮತ್ತು ಲೋಹಗಳಾದ ಕ್ರೋಮಿಯಂ, ನಿಕ್ಕಲ್, ಮ್ಯಾಂಗ್ನೀಸ್ಗಳನ್ನು ಬೆರೆಸಿ ಕಲೆರಹಿತ ಉಕ್ಕನ್ನು ತಯಾರಿಸಲಾಗುತ್ತದೆ. ಇದು ತುಕ್ಕು ಹಿಡಿಯುವುದಿಲ್ಲ. ನೋಡಿ, ಕಲೆರಹಿತ ಉಕ್ಕನ್ನು ಯಾವ ರೀತಿ ತಯಾರಿಸಲಾಗುತ್ತೆ, ಕಬ್ಬಿಣದೊಂದಿಗೆ ಕಾರ್ಬನ್ ಮತ್ತು ಲೋಹಗಳಾದ ಯಾವ್ಯಾವು, ಕ್ರೋಮಿಯಂ, ನಿಕ್ಕಲ್ ಮತ್ತು ಮ್ಯಾಂಗ್ನೀಸನ್ನು ಬಳಸಿ ಏನು ಮಾಡ್ತಾರಂತ ಕಲೆರಹಿತ ಉಕ್ಕನ್ನು ತಯಾರಿಸಲಾಗುತ್ತೆ. ಈ ಉಕ್ಕು, ಕಲೆರಹಿತ ಉಕ್ಕಿದೆಯಲ್ಲ, ಇದು ತುಕ್ಕು ಹಿಡಿಯುವುದಿಲ್ಲ, ಅಂದರೆ ರಷ್ಟು ಹಿಡಿಯುವುದಿಲ್ಲ. ಓಕೆನಾ? ಇದು 6th ಚಾಪ್ಟರ್ ಕಂಪ್ಲೀಟ್ ಆಯಿತು. ಇವಾಗ 7ನೇ ಪಾಠ, ಹವಾಮಾನ, ವಾಯುಗುಣ ಮತ್ತು ವಾಯುಗುಣಕ್ಕೆ ಪ್ರಾಣಿಗಳ ಹೊಂದಾಣಿಕೆ. ಈ ಪಾಠದಲ್ಲಿ ಮೊದಲನೇದಾಗಿ ನಾವು ಹವಾಮಾನದ ಬಗ್ಗೆ ನೋಡ್ತಾ ಬರೋಣ. ಇದನ್ನು ಇಂಗ್ಲೀಷ್ನಲ್ಲಿ ವೆದರ್ ಅಂತ ಕರೀತಾರೆ. ಈಗ ಹವಾಮಾನ ಅಂದರೆ ಏನಪ್ಪ ಅಂದರೆ ಆಲ್ಮೋಸ್ಟ್ ಇದು ನಮ್ಮ ದಿನನಿತ್ಯ ಜೀವನದಲ್ಲಿ ದಿನನಿತ್ಯ ನಡೆಯುವಂಥ ಒಂದು ಪ್ರಕ್ರಿಯೆ. ಯಾವ ರೀತಿಯಪ್ಪ ಅಂದರೆ ತಾಪ, ಆರ್ದ್ರತೆ, ಮಳೆ, ಗಾಳಿಯ ಜವ ಇತ್ಯಾದಿಗಳಿಗೆ ಸಂಬಂಧಿಸಿದಂತೆ ಒಂದು ಪ್ರದೇಶದ ವಾತಾವರಣದ ದೈನಂದಿನ ಸ್ಥಿತಿಯನ್ನು ಆ ಪ್ರದೇಶದ ಹವಾಮಾನ ಎನ್ನುವರು. ಏನಪ್ಪ ಅಂದರೆ ಒಂದು ದಿನದಲ್ಲಿ ಬದಲಾವಣೆ ಉಂಟಾಯ್ತಪ್ಪ ಅಂದರೆ ಹವಾಮಾನ ಆಗಿರ್ತೈತಿ. ಅದೇನಾದರೂ ಸುಮಾರು 25-30 ವರ್ಷಗಳ ಕಾಲದಲ್ಲಿ ಉಂಟಾದ ಬದಲಾವಣೆಯನ್ನು ವಾತಾವರಣ ಅಂತ ಕರಿತೀವಿ. ನೋಡಿ, ನಿಮಗೆ ಕರೆಕ್ಟಾಗಿ ತಿಳ್ಸ್ಕೋತೀನಿ. ನೋಡಿ, ಹವಾಮಾನ ಅಂದರೆ ಏನೂ ಅಲ್ಲ, ಈಗ ಒಂದು ದಿನದಲ್ಲಿ ಅಂದರೆ ಇವತ್ತಿನ ದಿನದಲ್ಲಿ ನಮ್ಮಲ್ಲಿ ಏನಾಗ್ತಾಯಿದೆ, ತಾಪದ ಬದಲಾವಣೆ ಆಗುತ್ತೆ, ಆರ್ದ್ರತೆಯ ಬದಲಾವಣೆ ಆಗುತ್ತೆ, ಮಳೆಯಲ್ಲಿ ಮಳೆ ಆಗ್ಬೋದು, ಆಗದೇನೂ ಇರ್ಬೋದು, ಗಾಳಿಯ ಜವದಲ್ಲಿ ಬದಲಾವಣೆ ಆಗುತ್ತೆ. ಈ ಎಲ್ಲದರಲ್ಲಿ ಒಂದು ದಿನದಲ್ಲಿ ಆಗುವಂಥ ಬದಲಾವಣೆಗಳಿಗೆ ಏನಂತ ಕರಿತೀವಿ, ನಾವು ಹವಾಮಾನ ಅಂತೇಳಿ ಕರಿತೀವಿ. ಹವಾಮಾನದ ಘಟಕಗಳು ಯಾವ್ಯಾವಪ್ಪ ಅಂದರೆ, ಒಂದನೇದು ತಾಪ, ಎರಡನೇದು ಆರ್ದ್ರತೆ, ಮಳೆ ಮತ್ತು ಗಾಳಿಯ ಜವ. ಇವು ಹವಾಮಾನದ ಘಟಕಗಳು. ಹವಾಮಾನವು ಬಹು ಅಲ್ಪಾವಧಿಯ ಕಾಲದಲ್ಲಿ ಬದಲಾಗಬಹುದಾದಂಥ ಸಂಕೀರ್ಣ ಪ್ರಕ್ರಿಯೆಯಾಗಿದೆ. ನೋಡಿ, ಹವಾಮಾನ ಅನ್ನೋಂಥದ್ದು ಬಹು ಅಲ್ಪಾವಧಿಯ ಕಾಲದಲ್ಲಿ ನಾವು ಯಾವ ರೀತಿಯಪ್ಪ ಅಂದರೆ ಮಾರ್ನಿಂಗ್ ಏನಿರುತ್ತೆ, ನಮಗೆ ಚಳಿ ಇರುತ್ತೆ ಅಥವಾ ಚಳಿಗಾಲದಲ್ಲಿ ಚಳಿ ಇರುತ್ತೆ ಅಂತ ತಿಳ್ಕೊಳ್ಳಿ. ಮಾರ್ನಿಂಗ್ ಯಾವಾಗ 6 ಗಂಟೆಗೆ ಚಳಿ ಇರುತ್ತೆ, ನೆಕ್ಸ್ಟ್ 12 ಗಂಟೆಗೆ ಬಿಸಿಲು ಬರುತ್ತೆ, ನೆಕ್ಸ್ಟ್ ಸಾಯಂಕಾಲದ ವೇಳೆಗೆ ಸ್ವಲ್ಪ ತಂಪಾಗಿರುತ್ತೆ. ಈ ರೀತಿ ಏನೋ ಒಂದು ಅಲ್ಪಾವಧಿ ಕಾಲದಲ್ಲಿ ಏನು ಬದಲಾವಣೆ ಉಂಟಾಗ್ತೈತಲ್ಲ,
ಹೌದಾ, ಅಥವಾ ಒಂದು ದಿನದಲ್ಲಿ ಬದಲಾವಣೆ ಉಂಟಾಗ್ತೈತಲ್ಲ ಅದನ್ನ ಹವಾಮಾನತೆ ಕರಿತೀವಿ. ನೆಕ್ಸ್ಟ್ ಆರ್ದ್ರತೆ ಅಂದ್ರೆ ಏನಪ್ಪ ಅಂದರೆ ವಾತಾವರಣದಲ್ಲಿರುವಂಥ ತೇವಾಂಶದ ಪ್ರಮಾಣಕ್ಕೆ ಆರ್ದ್ರತೆ ಅಥವಾ ಹ್ಯುಮಿಡಿಟಿ ಅಂತ ಕರಿತೀವಿ. ಮಳೆ ಏನು ನಮ್ಮ ಕಡೆ ಮಳೆ ಆಗ್ತಿತ್ತಲ್ಲ ಆ ಮಳೆಯ ಪ್ರಮಾಣವನ್ನು ಯಾವ ಉಪಕರಣವನ್ನು ಬಳಸಿ ಅಳತೆ ಮಾಡ್ತೀವಪ್ಪ ಅಂದರೆ ರೇನ್ ಗೇಜನ್ನು ಬಳಸಿ ಅಳತೆ ಮಾಡ್ತೀವಿ, ಅಥವಾ ಇದನ್ನು ಮಳೆ ಮಾಪಕತೆ ಕನ್ನಡದಲ್ಲಿ ಕರೀತಾರೆ. ಆಲ್ಮೋಸ್ಟ್ ಕೊಡೋದು ರೇನ್ ಗೇಜ್ ಅಂತೇಳಿ ಕೊಟ್ಟಿರ್ತಾರೆ. ಮಳೆಯ ಪ್ರಮಾಣವನ್ನು ಅಳೆಯುವಂಥ ಉಪಕರಣ ಯಾವುದು? ರೇನ್ ಗೇಜ್. ನೆಕ್ಸ್ಟ್ ಮೆಟ್ರೋಲಾಜಿಸ್ಟ್ ಅಂತ ಕರಿತೀವಿ. ಯಾರನ್ನು ಮೆಟ್ರೋಲಾಜಿಸ್ಟ್ ಅಂತ ಕರಿತೀವಪ್ಪ ಅಂದರೆ ಹವಾಮಾನ ತಜ್ಞರನ್ನು ನಾವು ಮೆಟ್ರೋಲಾಜಿಸ್ಟ್ ಅಂತ ಕರಿತೀವಿ. ನೆಕ್ಸ್ಟ್ ವಾಯುಗುಣದ ಬಗ್ಗೆ ನೋಡ್ತಾ ಬರೋಣ. ವಾಯುಗುಣವನ್ನು ಇಂಗ್ಲೀಷ್ನಲ್ಲಿ ಕ್ಲೈಮೇಟ್ ಅಂತ ಕರಿತೀವಿ. ಇದು ಏನಪ್ಪ ಅಂದರೆ ಸುಮಾರು 25 ವರ್ಷಗಳಷ್ಟು ಅಥವಾ 20ರಿಂದ 30 ವರ್ಷಗಳಷ್ಟು ದೀರ್ಘಾವಧಿಯ ಸರಾಸರಿ ಹವಾಮಾನದ ವರದಿಯನ್ನು ಆ ಪ್ರದೇಶದ ವಾಯುಗುಣ ಎನ್ನುವರು. ನೋಡಿ, ಸುಮಾರು 25ರಿಂದ 30 ವರ್ಷಗಳಷ್ಟು ಅಥವಾ 20ರಿಂದ 30 ವರ್ಷಗಳಷ್ಟು ದೀರ್ಘಾವಧಿಯ ಸರಾಸರಿ ಹವಾಮಾನದ ವರದಿಯನ್ನು ಏನಂತ ಕರಿತೀವಿ? ಆ ಪ್ರದೇಶದ ವಾಯುಗುಣ ಅಂತೇಳಿ ಕರಿತೀವಿ. ನಾನು ಆವಾಗಲೇ ಹೇಳಿದೆ, ಹವಾಮಾನ ಅನ್ನೋದು ಕೇವಲ ಒಂದು ದಿನದಲ್ಲಿ ಆಗುವಂಥ ಬದಲಾವಣೆ, ವಾತಾವರಣದಲ್ಲಿ ಆಗುವಂಥ ಬದಲಾವಣೆ. ವಾಯುಗುಣ ಅನ್ನೋದು ಸುಮಾರು 20ರಿಂದ 30 ವರ್ಷಗಳಷ್ಟು ದೀರ್ಘಾವಧಿಯಲ್ಲಿ ಆಗುವಂಥ ಸರಾಸರಿ ಬದಲಾವಣೆಯನ್ನು ಏನಂತ ಕರಿತೀವಿ? ವಾಯುಗುಣ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಧ್ರುವ ಪ್ರದೇಶ ಅಥವಾ ಪೋಲಾರ್ ರೀಸನ್ಗಳ ಬಗ್ಗೆ ನೋಡ್ತಾ ಬರೋದಾದರೆ ಇಲ್ಲಿ ವರ್ಷದ ಬಹುತೇಕ ಸಮಯದಲ್ಲಿ ಏನಾಗುತ್ತೆ? ವಿಪರೀತ ಚಳಿ ಇರುತ್ತೆ. ಎಲ್ಲಿ? ಧ್ರುವ ಪ್ರದೇಶಗಳಲ್ಲಿ. ಅಂದರೆ ನಾವು ನಾರ್ತ್ ಪೋಲ್ ಆ್ಯಂಡ್ ಸೌತ್ ಪೋಲ್ ಅಂತೇಳಿ 2 ಪೋಲ್ಗಳನ್ನು ನೋಡ್ತೀವಿ. ಆ 2 ಪೋಲ್ ಯಾವುವು? ನಾರ್ತ್ ಪೋಲ್ ಮತ್ತು ಸೌತ್ ಪೋಲ್ಗಳಲ್ಲಿ ವಿಪರೀತ ಚಳಿ ಇರುತ್ತೆ. ನೆಕ್ಸ್ಟ್ ಈ ಪ್ರದೇಶಗಳು ಮಂಜಿನಿಂದ ಆವೃತವಾಗಿರ್ತವೆ. ಯಾವ ಪ್ರದೇಶಗಳು? ಧ್ರುವ ಪ್ರದೇಶಗಳು. ಈ ಪ್ರದೇಶಗಳಲ್ಲಿ 6 ತಿಂಗಳ ಕಾಲ ಸೂರ್ಯ ಮುಳುಗುವುದಿಲ್ಲ. ಅಂದರೆ ಕಂಪ್ಲೀಟ್ 6 ಮಂತ್ಸ್ ಏನಾಗಿರೋಲ್ಲ, ಸೂರ್ಯ ಮುಳುಗುವುದೇ ಇಲ್ಲ. ಅಂದರೆ ಕಂಪ್ಲೀಟ್ 6 ಮಂತ್ಸ್ ಸೂರ್ಯ ಕಾಣ್ತಾನೆ. ನೆಕ್ಸ್ಟ್ ಉಳಿದಂಥ 6 ತಿಂಗಳ ಕಾಲ ಸೂರ್ಯ ಮೂಡುವುದಿಲ್ಲ ಅಂದರೆ ಹುಟ್ಟುವುದೇ ಇಲ್ಲ. 6 ತಿಂಗಳ ಕಾಲ ಸೂರ್ಯ ಕಂಟಿನ್ಯೂಸ್ ಆಗಿ ಕಾಣ್ತಾ ಇರ್ತಾನೆ, ಮತ್ತು 6 ತಿಂಗಳ ಕಾಲ ಸೂರ್ಯ ಹುಟ್ಟುವುದೇ ಇಲ್ಲ. ಎಲ್ಲಪ್ಪ ಅಂದರೆ ಇದು ಈ ರೀತಿಯಾದಂಥ ವಾತಾವರಣ ಕಂಡುಬರೋದು ಧ್ರುವ ಪ್ರದೇಶದಲ್ಲಿ ಅಥವಾ ಪೋಲಾರ್ ರೀಸನ್ಸ್ಗಳಲ್ಲಿ. ಮತ್ತು ಅಲ್ಲಿ ಚಳಿಗಾಲದಲ್ಲಿ -37 ಡಿಗ್ರಿ ಸೆಲ್ಸಿಯಸ್ ಅಷ್ಟು ಉಷ್ಣತೆ ಕಂಡುಬರಬಹುದು. ಚಳಿಗಾಲದಲ್ಲಿ -37 ಡಿಗ್ರಿ ಸೆಲ್ಸಿಯಸ್ ಅಷ್ಟು ಉಷ್ಣತೆ ಏನಾಗ್ಬೋದು? ಕಂಡುಬರ್ಬೋದು. ಮತ್ತು ಅಲ್ಲಿ ಕಂಡುಬರುವಂಥ ಪ್ರಾಣಿಗಳು ಯಾವ್ಯಾವಪ್ಪ ಅಂದರೆ ಪೋಲಾರ್ ರೀಸನ್ಸಲ್ಲಿ ಕಂಡುಬರುವಂಥ ಪ್ರಾಣಿಗಳು ಒಂದು ಪೆಂಗ್ವಿನ್ ಆಗಿರ್ಬೋದು, ನೆಕ್ಸ್ಟ್ ಇನ್ನೊಂದು ಹಿಮಕರಡಿ. ಇವು ಏನು ಪೋಲಾರ್ ರೀಸನ್ಸ್ ಅಥವಾ ಧ್ರುವ ಪ್ರದೇಶದಲ್ಲಿ ಕಂಡುಬರುವಂಥ 1-2 ಪ್ರಾಣಿಗಳು. ಹವಾಮಾನದ ಎಲ್ಲ ಬದಲಾವಣೆಗಳು ಯಾವುದರಿಂದ ಉಂಟಾಗ್ತಾವಪ್ಪ ಅಂದರೆ ಸೂರ್ಯನಿಂದ ಉಂಟಾಗ್ತವೆ. ಹವಾಮಾನದ ಎಲ್ಲ ಬದಲಾವಣೆಗಳು ಸೂರ್ಯನಿಂದ ಉಂಟಾಗ್ತವೆ. ಹವಾಮಾನದ ಕುರಿತು ನೋಡಿ, ಇಲ್ಲಿ ಹವಾಮಾನ ಆಗಬೇಕಾಗಿತ್ತು. ಹವಾಮಾನದ ಕುರಿತು ಮಾಡುವಂಥ ವೈಜ್ಞಾನಿಕ ಅಧ್ಯಯನವನ್ನು ಹವಾಮಾನಶಾಸ್ತ್ರ ಅಥವಾ ಮೆಟ್ರೋಲಜಿ ಅಂತ ಕರಿತೀವಿ. ನೋಡಿ, ಈ ಪ್ರಶ್ನೆ ಕೇಳಿದರೆ ಮೆಟ್ರೋಲಜಿ ಅಂದರೆ ಏನಪ್ಪ ಅಂದರೆ ಹವಾಮಾನದ ಕುರಿತು ಮಾಡುವಂಥ ಒಂದು ವೈಜ್ಞಾನಿಕ ಅಧ್ಯಯನ. ನಿಮಗಲ್ಲಿ ಹವಾಮಾನಶಾಸ್ತ್ರ ಅಂತ ಆಪ್ಷನ್ನಲ್ಲಿ ಕೊಡಲ್ಲ, ಮೆಟ್ರೋಲಜಿ ಅಂತ ಹೇಳಿ ಜಾಸ್ತಿ ಟೈಮ್ ಕೊಟ್ಟಿರೋದನ್ನು ನಾವು ಕಾಣಬಹುದು. ಓಕೆನಾ? ನೀವೇನಂತ ನೆನಪಿಟ್ಕೋಬೇಕು, ಮೆಟ್ರೋಲಜಿ ಅಂದ್ರೇನು? ಹವಾಮಾನದ ಕುರಿತು ಮಾಡುವಂಥ ಒಂದು ವೈಜ್ಞಾನಿಕ ಅಧ್ಯಯನ. ನೆಕ್ಸ್ಟ್ ವಾಯುಗುಣಶಾಸ್ತ್ರ. ವಾಯುಗುಣಶಾಸ್ತ್ರ ಅಂದರೆ ಏನೂ ಅಲ್ಲ, ಇದು ಏನಪ್ಪ ಅಂದರೆ ವಾಯುಗುಣದ ಕುರಿತು ನಾವು ಮಾಡುವಂಥ ಒಂದು ವೈಜ್ಞಾನಿಕ ಅಧ್ಯಯನ. ಇದನ್ನು ಇಂಗ್ಲೀಷ್ನಲ್ಲಿ ಕ್ಲೈಮೆಟಾಲಜಿ ಅಂತ ಕೂಡ ಕರೀತಾರೆ. ಕ್ಲೈಮೆಟಾಲಜಿ ಅಂದರೆ ಏನು? ವಾಯುಗುಣದ ಕುರಿತು ಮಾಡುವಂಥ ಒಂದು ವೈಜ್ಞಾನಿಕ ಅಧ್ಯಯನ. ಅದೇ ರೀತಿಯಾಗಿ ಹವಾಮಾನಶಾಸ್ತ್ರ ಅಥವಾ ಮೆಟ್ರೋಲಜಿ ಅಂದರೆ ಇದು ಹವಾಮಾನದ ಕುರಿತು ಮಾಡುವಂಥ ಒಂದು ವೈಜ್ಞಾನಿಕ ಅಧ್ಯಯನ. ಇದಿಷ್ಟು ಏನಾಗಿತ್ತಪ್ಪ ಅಂದರೆ 7 ಚಾಪ್ಟರ್ ಬಗ್ಗೆ ಆಗಿತ್ತು. ನೆಕ್ಸ್ಟ್ 8ನೇ ಪಾಠ ಯಾವುದಪ್ಪ ಅಂದರೆ ಮಾರುತಗಳು, ಬಿರುಗಾಳಿಗಳು ಮತ್ತು ಚಂಡಮಾರುತಗಳು. ಮಾರುತಗಳು, ಬಿರುಗಾಳಿಗಳು ಮತ್ತು ಚಂಡಮಾರುತಗಳು. ನೋಡಿ, ಇವಾಗ GPSTR ಮತ್ತು HSTR, ನೆಕ್ಸ್ಟ್ ಅದ್ರ ಜೊತೆಗೆ TET ಅಂದರೂ ಆಲ್ಮೋಸ್ಟ್ ಏಪ್ರಿಲ್ನಲ್ಲಿ ಆಗುವಂಥ ಸಾಧ್ಯತೆ ಹೆಚ್ಚಿದೆ. ಎಕ್ಸಾಮ್ ಅಂದರೂ ಜೂನ್ ಅಥವಾ ಜುಲೈನಲ್ಲಿ ನಡೆಯುವಂಥ ಸಾಧ್ಯತೆಯೇ ಹೆಚ್ಚಿದೆ. ಇದು TET ಬಗ್ಗೆ ಆಯಿತು. TET ಯಾರೆಲ್ಲ ಪಾಸ್ ಆಗಿಲ್ಲ ಬೇಗನೆ ನೀವು ಚೆನ್ನಾಗಿ ಸ್ಟಡಿ ಮಾಡಿ TETಯನ್ನು ಕ್ಲಿಯರ್ ಮಾಡ್ಕೊಳ್ಳಿ. ಯಾಕಪ್ಪ ಅಂದರೆ 800ಕ್ಕೂ ಅಧಿಕ ಪೋಸ್ಟ್ಗಳು
ನಿಮಗೆ ಕಾಲ್ಫಾರ್ಮ್ ಆಗ್ತಾ ಇದೆ. ಯಾವುದರಲ್ಲಪ್ಪ ಅಂದರೆ ಈಗ ನಾವೇನು ವಸತಿ ಶಾಲೆಗಳ ಕರಿತೀವಲ್ಲ, ವಸತಿ ಶಾಲೆಗಳಲ್ಲಿ 800ಕ್ಕೂ ಹೆಚ್ಚು ಪೋಸ್ಟ್ಗಳು ಕಾಲ್ಫಾರ್ಮ್ ಆಗ್ತಾ ಇದ್ದಾವೆ. ಅದರ ಜೊತೆಗೆ 5,000 ಪೋಸ್ಟ್ಗಳು ಹೆಚ್ಚಿಗೆಗೆ ಸಂಬಂಧಪಟ್ಟಂತೆ GPSTR ಕಾಲ್ಫಾರ್ಮ್ ಆಗುತ್ತೆ. ನೆಕ್ಸ್ಟ್ 5,200 ಚಿಲ್ಲರ ಪೋಸ್ಟ್ಗಳು, 5,200ಕ್ಕಿಂತ ಹೆಚ್ಚು ಪೋಸ್ಟ್ಗಳು ಹೆಚ್ಚಿಗೆಗೆ ಸಂಬಂಧಪಟ್ಟಂತೆ ಅದರಲ್ಲಿ PSTR ಇದೆ, ಅದರಲ್ಲಿ GPSTR ಇದೆ. ನೆಕ್ಸ್ಟ್ ದೈಹಿಕ ಶಿಕ್ಷಕರ ಕೂಡ ಪೋಸ್ಟ್ ಕಾಲ್ಫಾರ್ಮ್ ಆಗುತ್ತೆ ಅದರಲ್ಲೇ. ಇವೆಲ್ಲವೂ ಸೇರಿಸಿ 5,200 HK ಪೋಸ್ಟ್ ಅದಾವೆ. ಅದರ ಜೊತೆಗೆ HSTR ಪೋಸ್ಟ್ಗಳು ಕೂಡ ಅದಾವೆ. 2,000 HSTR ಪೋಸ್ಟ್ಗಳನ್ನು ಕೂಡ ಕಾಲ್ಫಾರ್ಮ್ ಮಾಡುವುದಿದ್ದಾರೆ. ಇವುಗಳಿಗೆ ನೀವೇನು ಮಾಡಬೇಕು, HSTRಗೆ TET ಏನು ಅಗತ್ಯ ಇಲ್ಲ, ಆದರೆ GPSTRಗೆ PSTRಗೆ TET ಅಗತ್ಯ ಇದೆ. ಓಕೆನಾ. ನೆಕ್ಸ್ಟ್ ಇವುಗಳ ಜೊತೆಗೆ SDA ಇದೆ, FDA ಇದೆ. SDA FDA ವಾರ್ಡನ್ ಪೋಸ್ಟ್ ಇದ್ದಾವೆ. ಅವುಗಳ ಜೊತೆಗೆ ಇನ್ನಿತರ ಹಲವಾರು ಡಿಪಾರ್ಟ್ಮೆಂಟ್ಗಳಿರುವಂಥ ಗ್ರೂಪ್ C ಎಕ್ಸಾಮ್ಗಳಿದ್ದಾವೆ, ಗ್ರೂಪ್ C ಪೋಸ್ಟ್ಗಳು. ಇವೆಲ್ಲವೂ ಪೋಸ್ಟ್ಗಳು ಕಾಲ್ಫಾರ್ಮ್ ಆಗುತ್ತೆ ಯಾವಾಗಪ್ಪ ಅಂದರೆ ಒಳ ಮೀಸಲಾತಿಯ ನಂತರ. ಒಳ ಮೀಸಲಾತಿ ಈಗ ಇವಾಗ ತಾನೇ ಮಧ್ಯಂತರ ವರದಿಯನ್ನು ಸರ್ಕಾರಕ್ಕೆ ನೀಡಿದ್ದಾರೆ. ನಾಗಮೋಹನ್ ದಾಸ್ ಕಮಿಟಿಯವರು ಏನು ಮಾಡಿದ್ದಾರೆ, ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಮಧ್ಯಂತರ ವರದಿಯನ್ನು ಸರ್ಕಾರಕ್ಕೆ ಒದಗಿಸಿದ್ದಾರೆ. ಆ ಮಧ್ಯಂತರ ವರದಿಯ ಪ್ರಕಾರ ಅವರು ಏನು ಮಾಡಲ್ಲ, ಒಳ ಮೀಸಲಾತಿಯನ್ನು ಜಾರಿ ತರಲ್ಲ. ಆದರೆ ಇನ್ನೂ 2ರಿಂದ 3 ತಿಂಗಳ ಕಾಲ ಟೈಮ್ ಬೇಕಂತ ಕೇಳಿದ್ದಾರೆ. ಈ 2ರಿಂದ 3 ತಿಂಗಳ ಆದ ನಂತರ ಒಳ ಮೀಸಲಾತಿಯನ್ನು ಏನು ಮಾಡ್ತಾರೆ, ಇಂಪ್ಲಿಮೆಂಟ್ ತಂದು ಇವೆಲ್ಲ ಪೋಸ್ಟ್ಗಳನ್ನು ಕಾಲ್ಫಾರ್ಮ್ ಮಾಡ್ತಾರೆ. ಹೌದಾ. ಏನಾದರೂ ಸರ್ಕಾರದ ಮೇಲೆ ಒತ್ತಡ ಬಂದ್ರಪ್ಪ ಅಂದರೆ ಅವರು ಅದಕ್ಕಿಂತ ಮುಂಚೆನೇ ಕಾಲ್ಫಾರ್ಮ್ ಮಾಡುವಂಥ ಸಾಧ್ಯತೆ ಇರುತ್ತೆ. ಓಕೆನಾ. ನೀವು ಚೆನ್ನಾಗಿ ಸ್ಟಡಿ ಮಾಡಿ ಎಲ್ಲದಕ್ಕೂ ತಯಾರಾಗಿರಿ ಅಂತ ಹೇಳ್ತಾ ಇವತ್ತಿನ ತರಗತಿನ 8ನೇ ಪಾಠವನ್ನು ನೋಡ್ತಾ ಬರೋಣವಾ. ನೋಡಿ, ಮೊದಲನೇದಾಗಿ ಇಲ್ಲಿ ಮಾರುತ ಅಂದರೆ ಏನಪ್ಪ ಅಂದರೆ, ಮಾರುತ ಅಥವಾ ಇಂಗ್ಲೀಷ್ನಲ್ಲಿ ವಿಂಡ್ ಅಂತ ಕರಿತೀವಿ. ಅಂದರೆ ಏನಪ್ಪ ಅಂದರೆ ಚಲಿಸುವಂಥ ಗಾಳಿಯನ್ನು ನಾವೇನಂತ ಕರಿತೀವಿ, ವಿಂಡ್ ಅಥವಾ ಮಾರುತತೆ ಕರಿತೀವಿ. ನೋಡಿ, ಚಲಿಸುವಂಥ ಗಾಳಿಯನ್ನು ಮಾರುತತೆ ಕರಿತೀವಿ. ಮಾರುತಗಳು ಹೆಚ್ಚಾದ ವೇಗವು ಸಹಜವಾಗಿ ಕಡಿಮೆ ಒತ್ತಡವನ್ನು ಒಳಗೊಂಡಿರುತ್ತದೆ. ಎಲ್ಲಿ ಮಾರುತಗಳು ಹೆಚ್ಚಾಗಿರ್ತಾವಲ್ಲ ಅಥವಾ ಸ್ಪೀಡ್ ಹೆಚ್ಚಿರುತ್ತಲ್ಲ ಅಲ್ಲಿ ಏನಿರುತ್ತೆ, ಒತ್ತಡ ಏನಿರುತ್ತೆ, ಕಡಿಮೆ ಇರುತ್ತೆ. ಬಿಸಿಯಾದ ಗಾಳಿಯು ತಣ್ಣನೆಯ ಗಾಳಿಗಿಂತ ಹಗುರವಾಗಿರುತ್ತದೆ. ಬಿಸಿಯಾದ ಗಾಳಿಯು ತಣ್ಣನೆಯ ಗಾಳಿಗಿಂತ ಏನಾಗಿರುತ್ತೆ, ಹಗುರವಾಗಿರುತ್ತೆ. ಓಕೆನಾ. ಭೂಮಿಯ ಮೇಲಿನ ಅಸಮ ಉಷ್ಣತೆಯಿಂದ, ಅಸಮ ಉಷ್ಣತೆ ಆಗಬೇಕಾಗಿತ್ತದ, ಅಸಮ ಉಷ್ಣತೆಯಿಂದ ಮಾರುತ ಪ್ರವಾಹಗಳು ಉಂಟಾಗುತ್ತವೆ. ಭೂಮಿಯ ಮೇಲೆ ಅಸಮ ಉಷ್ಣತೆ ಇರುವುದರಿಂದ ಏನು ಉಂಟಾಗ್ತವು, ಮಾರುತಗಳು ಉಂಟಾಗ್ತವು. ಈ ಮಾರುತಗಳು ಯಾವ್ಯಾವ ಸಂದರ್ಭದಲ್ಲಿ ಉಂಟಾಗ್ತವಪ್ಪ ಅಂದರೆ ಭೂಮಧ್ಯ ರೇಖೆ ಮತ್ತು ಧ್ರುವಗಳ ನಡುವಿನ ಅಸಮಾನ ಉಷ್ಣತೆ ಇದ್ದಾಗ. ಭೂಮಧ್ಯ ರೇಖೆ ಅಂದರೆ ನಾವೇನು ಡೋಲ್ ಡ್ರಮ್ ಅಥವಾ ಸಮಭಾಜಕ ವೃತ್ತ ಅಂತ ಕರಿತೀವ ಅಥವಾ 0 ಡಿಗ್ರಿ ಅಕ್ಷಾಂಶ ಅಂತ ಕರಿತೀವಲ್ಲ, ಅದನ್ನು ಭೂಮಧ್ಯ ರೇಖೆ ಅಂತ ಕರಿತೀವಿ. ಆ ಭೂಮಧ್ಯ ರೇಖೆ ಮತ್ತು ಧ್ರುವಗಳು ಅಂದರೆ ಒಂದು ನಾರ್ತ್ ಪೋಲ್, ಇನ್ನೊಂದು ಸೌತ್ ಪೋಲ್, ಅಥವಾ 90 ಡಿಗ್ರಿ ಉತ್ತರ ಅಕ್ಷಾಂಶ, ಇನ್ನೊಂದು 90 ಡಿಗ್ರಿ ದಕ್ಷಿಣ ಅಕ್ಷಾಂಶ ಅಂತ ಕರಿತೀವಲ್ಲ, ಇವುಗಳ ಮಧ್ಯೆ ಏನಿಲ್ಲ ಅಸಮಾನ ಉಷ್ಣತೆ ಕಂಡುಬಂದಾಗ ಏನಾಗುತ್ತೆ, ನಮ್ಮಲ್ಲಿ ಮಾರುತಗಳು ಉಂಟಾಗ್ತವೆ. ನೆಕ್ಸ್ಟ್ ಭೂಮಿ ಮತ್ತು ನೀರಿನ ಅಸಮ ಉಷ್ಣತೆ. ಭೂಮಿ ಮತ್ತು ನೀರಿನ ಅಸಮ ಉಷ್ಣತೆಯಿಂದ ಕೂಡ ಮಾರುತಗಳು ಉಂಟಾಗ್ತವೆ. ಹೌದಾ. ಇಲ್ಲಿ ನಾವು ಮಾನ್ಸೂನ್ ಎನ್ನುವಂಥ ಪದದ ಬಗ್ಗೆ ನೋಡ್ತಾ ಬರೋದಾದರೆ, ಮಾನ್ಸೂನ್ ಎಂಬ ಪದವು ಅರೇಬಿಕ್ ಭಾಷೆಯ ಮೌಸಮ್ ಎಂಬ ಪದದಿಂದ ಬಂದಿದೆ. ನೋಡಿ, ಮಾನ್ಸೂನ್ ಎಂಬ ಪದವು ಅರೇಬಿಕ್ ಭಾಷೆಯ ಮೌಸಮ್ ಎಂಬ ಪದದಿಂದ ಬಂದಿದೆ. ನೆಕ್ಸ್ಟ್ ಕೆಲವೊಂದಿಷ್ಟು ಪ್ರದೇಶಗಳಲ್ಲಿ ಕಂಡುಬರುವಂಥ ಮಾರುತಗಳ ಬಗ್ಗೆ ನೋಡ್ತಾ ಬರೋಣ. ಹರಿಕೇನ್ ಅನ್ನುವಂಥ ಒಂದು ಚಂಡಮಾರುತ, ವೇಟ್ ಮಾಡಿ ಒಂದು ಸೆಕೆಂಡು. ಹರಿಕೇನ್ ಎನ್ನುವಂಥ ಒಂದು ಚಂಡಮಾರುತ ಇದು ಎಲ್ಲಿ ಕಂಡು ಬರ್ತೈತಪ್ಪ ಅಂದರೆ ಅಮೇರಿಕಾ ಖಂಡದಲ್ಲಿ ಕಂಡು ಬರ್ತೈತಿ. ಎಲ್ಲಿ ಕಂಡು ಬರ್ತೈತಿ, ಅಮೇರಿಕಾ ಖಂಡದಲ್ಲಿ. ಅದೇ ರೀತಿಯಾಗಿ ಟೈಫೂನ್ ಚಂಡಮಾರುತ ಕಂಡುಬರೋದು ಫಿಲಿಪೈನ್ಸ್ ಮತ್ತು ಜಪಾನ್ ದೇಶಗಳಲ್ಲಿ. ಫಿಲಿಪೈನ್ಸ್ ಮತ್ತು ಜಪಾನ್ ದೇಶಗಳಲ್ಲಿ ಟೈಫೂನ್ ಚಂಡಮಾರುತ ಕಂಡುಬರುತ್ತೆ. ಅಮೇರಿಕಾ ಖಂಡದಲ್ಲಿ ಹರಿಕೇನ್ ಅನ್ನುವಂಥ ಚಂಡಮಾರುತ ಕಂಡುಬರುತ್ತೆ. ಈ ಟಾರ್ನಾಡೋ ಅಥವಾ ಸುಂಟರ ಗಾಳಿ ಅಂತೇಳಿ ನೀವು ಕೇಳಿರ್ಬೋದು. ಈ ಸುಂಟರ ಗಾಳಿಗಳು ಸುಮಾರು 300 km/h ವೇಗದಲ್ಲಿ ಚಲಿಸ್ತವು. ನೋಡಿ, ಟಾರ್ನಾಡೋಗಳು 300 km ಪ್ರತಿ ಗಂಟೆಯ ವೇಗದಲ್ಲಿ ಏನು ಮಾಡ್ತವೆ, ಚಲಿಸ್ತವು. ಭಾರತದ ಪೂರ್ವ ಕರಾವಳಿ, ಇಲ್ಲಿ ನೋಡಿ, ಇದು ಭಾರತದ ಕೆಳಗಿನ ಭಾಗ, ದಕ್ಷಿಣದ ಭಾಗ. ಇದು ಪೂರ್ವ ಕರಾವಳಿ, ಇದು ಪಶ್ಚಿಮ ಕರಾವಳಿ. ನಮ್ಮ ದೇಶದ
ಟೋಟಲ್ 6100 ಕಿಲೋಮೀಟರ್ ಏನಾಗಿದೆ ಕರಾವಳಿ ತೀರವನ್ನು ಹೊಂದಿದೆ. ಇದು ದ್ವೀಪಗಳನ್ನು ಒಳಗೊಂಡಂತೆ 7516 ಕಿಲೋಮೀಟರ್ 7516 ಕಿಲೋಮೀಟರ್ ದ್ವೀಪಗಳನ್ನು ಒಳಗೊಂಡಂತೆ ಕರಾವಳಿ ಪ್ರದೇಶ ಇದ್ದರೆ, ದ್ವೀಪಗಳನ್ನು ಬಿಟ್ಟು 6100 ಕಿಲೋಮೀಟರ್ ನಮ್ಮ ಪೂರ್ವ ಮತ್ತು ಪಶ್ಚಿಮ ಕರಾವಳಿ ತೀರವನ್ನು ಹೊಂದಿದೆ. ಈ ಪೂರ್ವ ಕರಾವಳಿ ಕಂಡುಬರುತ್ತಲ್ಲ, ಈ ಪೂರ್ವ ಕರಾವಳಿಯಲ್ಲಿ ಚಂಡಮಾರುತಗಳಿಂದ ಹೆಚ್ಚು ಬಾಧಿತವಾಗುತ್ತಂತೆ. ಅಂದರೆ ಇಲ್ಲಿ ಹೆಚ್ಚು ಚಂಡಮಾರುತಗಳು ಕಂಡುಬರ್ತವೆ. ಈ ಚಂಡಮಾರುತಗಳಿಂದ ಹೆಚ್ಚು ಏನಾಗುತ್ತೆ, ಎಫೆಕ್ಟ್ ಆಗುತ್ತೆ ಎಲ್ಲಿ ಪೂರ್ವ ಕರಾವಳಿಗಳಲ್ಲಿ. ನೆಕ್ಸ್ಟ್ ಅದೇ ರೀತಿಯಾಗಿ ಪಶ್ಚಿಮ ಕರಾವಳಿಯಲ್ಲಿ ನೋಡ್ತಾ ಬರೋದಾದರೆ, ಪಶ್ಚಿಮ ಕರಾವಳಿಯಲ್ಲಿ ಚಂಡಮಾರುತಗಳಿಂದ ಕಡಿಮೆ ಬಾಧಿತವಾಗುತ್ತದೆ. ಪಶ್ಚಿಮ ಕರಾವಳಿ ಇದು ಕಂಡು ಬರ್ತಾ ಇದೆಯಲ್ಲ, ಇದು ಅತಿ ಏನಾಗಲ್ಲ, ಚಂಡಮಾರುತಗಳಿಗೆ ಜಾಸ್ತಿ ಎಫೆಕ್ಟ್ ಆಗಲ್ಲ ಈ ಪ್ರದೇಶ. ಓಕೆನಾ. ನೆಕ್ಸ್ಟ್ ನೋಡ್ತಾ ಬರೋದಾದರೆ ಸುಂಟರಗಾಳಿಯ ವ್ಯಾಸ ಕಡಿಮೆ ಅಂದರೆ ಎಷ್ಟಿರ್ತೈತಿ, 1 ಮೀಟರ್ ಇರ್ತೈತತ್ತ. ಹೆಚ್ಚೆಂದರೆ 1 ಕಿಲೋಮೀಟರ್ ಅಥವಾ ಅದಕ್ಕಿಂತ ವಿಶಾಲವಾಗಿಯೂ ಇರಬಹುದು. ಸುಂಟರಗಾಳಿ ಅಥವಾ ಟೊರ್ನಡೋ ಅಂತ ಕರಿತೀವಲ್ಲ, ಇವುಗಳ ವ್ಯಾಸ ಕಡಿಮೆ ಅಂದರೆ 1 ಮೀಟ್ರು, ನೆಕ್ಸ್ಟ್ ಹೆಚ್ಚೆಂದರೆ 1 ಕಿಲೋಮೀಟರ್ ಅಥವಾ ಅದಕ್ಕಿಂತ ವಿಶಾಲವಾಗಿಯೂ ಇರಬಹುದು. ನೆಕ್ಸ್ಟ್ ಈ ಮಾರುತಗಳ ವೇಗವನ್ನು ಅಳೆಯುವಂಥ ಒಂದು ಸಾಧನಕ್ಕೆ ವಾಯು ವೇಗ ಮಾಪಕ ಅಥವಾ ಎನಿಮೋಮೀಟರ್ ಅಂತ ಕರಿತೀವಿ. ಭೂಮಿಯ ಅಸಮ ಉಷ್ಣತೆಯೇ ಮಾರುತಗಳ ಚಲನೆಗೆ ಮೂಲ ಕಾರಣ. ನಾವು ಆವಾಗಲೇ ನೋಡಿದ್ದೀವಿ, ಭೂಮಿಯ ಮೇಲಿನ ಅಸಮ ಉಷ್ಣತೆ ಏನಾಗುತ್ತೆ, ಮಾರುತಗಳ ಚಲನೆಗೆ ಒಂದು ಮೂಲ ಕಾರಣವಾಗಿದೆ. ನೆಕ್ಸ್ಟ್ ಸಿಡಿಲಿನ ಮೇಲ್ಮೈ ಮಿಂಚು, ನೀವು ಸಿಡಿಲನ್ನು ನೋಡಿರ್ಬೋದು. ಆ ಮೇಲ್ಮೈ ಮಿಂಚು ಏನಿರುತ್ತಲ್ಲ, ಆ ಮಿಂಚು 4 ಲಕ್ಷ ಕಿಲೋಮೀಟರ್ ಪ್ರತಿ ಗಂಟೆಯ ವೇಗದಲ್ಲಿ ಏನಾಗುತ್ತೆ, ಚಲಿಸುತ್ತೆ ಅಂತೆ. ಯಾವುದು, ಮಿಂಚು. ಇದು ಗಾಳಿಯನ್ನು ಸೂರ್ಯನ ಮೇಲ್ಮೈ ತಾಪ ನೋಡಿ, ಇದು ಗಾಳಿಯನ್ನು ಏನು ಮಾಡ್ತೈತಿ, ಸೂರ್ಯನ ಮೇಲ್ಮೈ ತಾಪದಲ್ಲಿ ಕಂಡುಬರುತ್ತಂತಲ್ಲ ತಾಪ, ಆ ತಾಪಕ್ಕಿಂತ 4 ಪಟ್ಟಿಗೂ ಹೆಚ್ಚು ಬಿಸಿಯನ್ನು ಮಾಡ್ತೈತಿ. ಏನನ್ನ, ಗಾಳಿಯನ್ನು. ಈ ಕಾರಣದಿಂದಲೇ ಮಿಂಚು ಬಹಳ ಅಪಾಯಕಾರಿ. ಇದು 8ನೇ ಚಾಪ್ಟರ್ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ 9ನೇ ಚಾಪ್ಟರ್ ಯಾವುದಪ್ಪ ಅಂದರೆ ಮಣ್ಣು ಅಥವಾ ಸಾಯಿಲ್ಗಳ ಬಗ್ಗೆ ಅಧ್ಯಯನ ಮಾಡೋಣ. ಮಣ್ಣಿನಲ್ಲಿ ಸತ್ತು ಕೊಳೆಯುತ್ತಿರುವ ವಸ್ತುಗಳನ್ನು ಏನಂತ ಕರಿತೀವಿ, ಹ್ಯೂಮಸ್ ಅಂತ ಕರಿತೀವಿ. ನೋಡಿ, ಮಣ್ಣಿನಲ್ಲಿ ಸತ್ತು ಕೊಳೆಯುತ್ತಿರುವಂಥ ವಸ್ತುಗಳನ್ನು ಹ್ಯೂಮಸ್ ಅಂತ ಕರಿತೀವಿ. ಗಾಳಿ, ನೀರು ಮತ್ತು ಹವಾಮಾನದ ಪರಿಣಾಮದಿಂದ ಬಂಡೆಗಳು ಒಡೆದು ಮಣ್ಣು ಉತ್ಪತ್ತಿಯಾಗುತ್ತದೆ. ಈ ಪ್ರಕ್ರಿಯೆಯನ್ನು ಶಿಥಿಲಗೊಳ್ಳುವಿಕೆ ಅಥವಾ ವೆದರಿಂಗ್ ಅಂತ ಕರಿತೀವಿ. ನೋಡಿ, ಶಿಥಿಲಗೊಳ್ಳುವಿಕೆ ಅಂದರೆ ಏನಪ್ಪ ಅಂದರೆ, ಗಾಳಿ, ನೀರು ಮತ್ತು ಹವಾಮಾನದ ಪರಿಣಾಮದಿಂದ ಈ ಬಂಡೆಗಳು ಅಥವಾ ಕಲ್ಲುಗಳು ಇರ್ತಾವಲ್ಲ, ಅವು ಒಡೆದು ಚೂರಾಗಿ ಮಣ್ಣು ಏನಾಗುತ್ತೆ, ಉತ್ಪತ್ತಿಯಾಗುತ್ತೆ. ಈ ಪ್ರಕ್ರಿಯೆಯನ್ನು ಶಿಥಿಲಗೊಳ್ಳುವಿಕೆ ಅಥವಾ ವೆದರಿಂಗ್ ಅಂತೇಳಿ ಕರಿತೀವಿ. ಈ ಮಣ್ಣಿನ ಬೇರೆ ಬೇರೆ ಪದರಗಳ ನೀಳ ಸೀಳಿಕೆಯನ್ನು ಮಣ್ಣಿನ ಸ್ತರವಿನ್ಯಾಸ ಎನ್ನುವರು. ಮಣ್ಣಿನ ಬೇರೆ ಬೇರೆ ಪದರಗಳು ಕಂಡು ಬರ್ತಾವಲ್ಲ, ಅದರ ನೀಳ ಸೀಳಿಕೆಯನ್ನು ಏನಂತ ಕರಿತೀವಿ, ಮಣ್ಣಿನ ಸ್ತರವಿನ್ಯಾಸ ಅಥವಾ ಸಾಯಿಲ್ ಪ್ರೊಫೈಲ್ ಅಂತ ಕರಿತೀವಿ. ಮಣ್ಣಿನ ಕಣಗಳು ಮತ್ತು ಹ್ಯೂಮಸ್ನ ಮಿಶ್ರಣವನ್ನು ನೋಡಿ, ಮಣ್ಣಿನ ಕಣಗಳು ಮತ್ತು ಹ್ಯೂಮಸ್ನ ಮಿಶ್ರಣವನ್ನು ಮಣ್ಣು ಅಂತ ಕರಿತೀವಿ. ಕಲ್ಲಿನ ಕಣಗಳು ಮತ್ತು ಹ್ಯೂಮಸ್ನ ಮಿಶ್ರಣವನ್ನು ನಾವು ಮಣ್ಣತ್ತೆ ಕರಿತೀವಿ. ಈ ಮಣ್ಣಿನಲ್ಲಿ ಮರಳುಯುಕ್ತ ಮಣ್ಣು, ಜೇಡಿಯುಕ್ತ ಮಣ್ಣು ಮತ್ತು ಕಳಿಮಣ್ಣು ಅಂತೇಳಿ ವಿಜ್ಞಾನದಲ್ಲಿ 3 ಮಣ್ಣುಗಳು ಕಂಡುಬರ್ತವೆ. ಆ 3 ಮಣ್ಣುಗಳ ಬಗ್ಗೆ ನೋಡ್ತಾ ಬರೋದಾದರೆ, ಮೊದಲನೇದಾಗಿ ಮರಳುಯುಕ್ತ ಮಣ್ಣು. ಮಣ್ಣಿನಲ್ಲಿ ದೊಡ್ಡ ಕಣಗಳು ಹೆಚ್ಚು ಪ್ರಮಾಣದಲ್ಲಿದ್ದರೆ ಅದನ್ನು ಏನಂತ ಕರಿತೀವಿ ನಾವು, ಮರಳುಯುಕ್ತ ಮಣ್ಣು ಅಥವಾ ಸ್ಯಾಂಡಿ ಸಾಯಿಲ್ ಅಂತ ಕರಿತೀವಿ. ಈಗ ನೋಡಿ, ಒಂದು ಮಣ್ಣಿನಲ್ಲಿ ದೊಡ್ಡ ಕಣಗಳು ಜಾಸ್ತಿ ಕಂಡು ಬರತ್ತವಪ್ಪ ಅಂದ್ರೆ ಅಂಥ ಮಣ್ಣು ಯಾವ ಮಣ್ಣಾಗಿರುತ್ತೆ, ಮರಳುಯುಕ್ತ ಮಣ್ಣಾಗಿರುತ್ತೆ. ಸೂಕ್ಷ್ಮ ಕಣಗಳ ಪ್ರಮಾಣವು ಸಾಪೇಕ್ಷವಾಗಿ ಹೆಚ್ಚಾಗಿದ್ದರೆ ಅದನ್ನು ಜೇಡಿಯುಕ್ತ ಮಣ್ಣು ಎನ್ನುವರು. ನೋಡಿ, ಸೂಕ್ಷ್ಮ ಕಣಗಳು ಏನಾದರೂ ಮಣ್ಣಿನಲ್ಲಿ ಹೆಚ್ಚಾಗಿದ್ದವಪ್ಪ ಅಂದ್ರೆ ಅದನ್ನು ಕ್ಲೇ ಸಾಯಿಲ್ ಅಥವಾ ಜೇಡಿಯುಕ್ತ ಮಣ್ಣತೆ ಕರಿತೀವಿ. ನೆಕ್ಸ್ಟ್, ಈ ದೊಡ್ಡ ಕಣಗಳು ಮತ್ತು ಸೂಕ್ಷ್ಮ ಕಣಗಳು ಎರಡೂ ಸಮವಾಗಿದ್ದರೆ ಅಥವಾ ಎರಡೂ ಕೂಡಿಕೊಂಡಿದ್ದರೆ ಅಂಥ ಮಣ್ಣನ್ನು ಕಳಿಮಣ್ಣು ಅಥವಾ ಲೋಮಿ ಸಾಯಿಲ್ ಎನ್ನುವರು. ನೋಡಿ, ಒಂದು ಮಣ್ಣಿನಲ್ಲಿ ದೊಡ್ಡ ಕಣಗಳು ಮತ್ತು ಸೂಕ್ಷ್ಮ ಕಣಗಳು ಎರಡೂ ಸಮ ಪ್ರಮಾಣದಲ್ಲಿ ಇದ್ವಪ್ಪ ಅಂದ್ರೆ ಅಂಥ ಮಣ್ಣನ್ನು ನಾವು ಲೋಮಿ ಸಾಯಿಲ್ ಅಥವಾ ಕಳಿಮಣ್ಣು ಅಂತೇಳಿ ಕರಿತೀವಿ. ನೆಕ್ಸ್ಟ್, ಈ ಜೇಡಿಯುಕ್ತ ಮಣ್ಣು ಎಲ್ಲಿ ಬಳಸ್ತಾರಂದರೆ, ಮಡಿಕೆಗಳು, ಆಟಿಕೆಗಳು ಮತ್ತು ಮೂರ್ತಿಗಳ ತಯಾರಿಕೆಯಲ್ಲಿ ಜೇಡಿಯುಕ್ತ ಮಣ್ಣನ್ನು ಬಳಸ್ತಾರೆ. ಎಲ್ಲಿ, ಮಡಿಕೆಗಳು, ಆಟಿಕೆಗಳು ಮತ್ತು ಮೂರ್ತಿಗಳ ತಯಾರಿಕೆಯಲ್ಲಿ ಈ ಜೇಡಿಯುಕ್ತ ಮಣ್ಣನ್ನು ಬಳಸ್ತಾರೆ. ಅದರ ಜೊತೆಗೆ ಈ ಜೇಡಿ ಮಣ್ಣಿನ ಒಂದು
ಲಕ್ಷಣ ಏನಪ್ಪ ಅಂದರೆ ಮುಖ್ಯ ಲಕ್ಷಣ ಇದು ಅತಿ ಹೆಚ್ಚು ನೀರನ್ನು ಹಿಡಿದಿಟ್ಟುಕೊಳ್ಳುವಂಥ ಸಾಮರ್ಥ್ಯವನ್ನು ಹೊಂದಿದೆ. ಇದು ಏನು ಮಾಡುತ್ತೆ? ಅತಿ ಹೆಚ್ಚು ನೀರನ್ನು ಹಿಡಿದಿಟ್ಟುಕೊಳ್ಳುವಂಥ ಸಾಮರ್ಥ್ಯವನ್ನು ಹೊಂದಿದೆ. ನೀವು ಕೇಳ್ಬೋದು, ಸರ್ ಸಮಾಜ ವಿಜ್ಞಾನದಲ್ಲಿ ಮಣ್ಣಿನ ವಿಧಗಳು ಬೇರೆ ಬರ್ತವೆ ಸರ್, ಇಲ್ಲಿ ಬೇರೆ ಅದಾವಲ್ಲ ಅಂತ ಕೇಳ್ಬೋದು. ಅಲ್ಲಿ ಮಣ್ಣಿನ ವಿಧಗಳು ಅವುಗಳ ಬಣ್ಣ ಮತ್ತು ಅವುಗಳ ಪ್ರದೇಶ ಮತ್ತು ಅವುಗಳಲ್ಲಿರುವಂಥ ಖನಿಜಾಂಶಗಳ ಆಧಾರದ ಮೇಲೆ ವರ್ಗೀಕರಣ ಮಾಡಿದ್ದಾರೆ. ಇಲ್ಲಿ ವರ್ಗೀಕರಣ ಮಾಡಿರೋದು ಕಣಗಳ ಆಧಾರದ ಮೇಲೆ. ಕಣಗಳ ಅಂದರೆ ಚೂರುಗಳ, ಸಣ್ಣ ಸಣ್ಣ ಚೂರುಗಳ, ಮಣ್ಣಿನ ಚೂರುಗಳ ಆಧಾರದ ಮೇಲೆ ಇಲ್ಲೇನು ಮಾಡಲಾಗಿದೆ? ವರ್ಗೀಕರಣವನ್ನು ಮಾಡಲಾಗಿದೆ. ಅತಿ ಹೆಚ್ಚು ನೀರನ್ನು ಹಿಡಿದುಕೊಟ್ಟುಕೊಳ್ಳುವುದು ಯಾವುದು? ಜೇಡಿ ಮಣ್ಣು. ಓಕೆನಾ? ಇದಿಷ್ಟು ಏನಾಗಿತ್ತಪ್ಪ ಅಂದರೆ 7th ಸ್ಟ್ಯಾಂಡರ್ಡ್ಗೆ ಸಂಬಂಧಪಟ್ಟಂತೆ ಪಾರ್ಟ್ 1 ಅಂದರೆ ಭಾಗ 1ರಲ್ಲಿ ಕಂಡುಬರುವಂಥ ಪುಸ್ತಕದಲ್ಲಿ ಕಂಡುಬರುವಂಥ ಕ್ಲಾಸ್ ಆಗಿತ್ತು. ಇಲ್ಲಿ ಪಾರ್ಟ್ 1 ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ 7th ಸ್ಟ್ಯಾಂಡರ್ಡ್ ಪಾರ್ಟ್ 2 ಪುಸ್ತಕದಲ್ಲಿರುವಂಥ ಚಾಪ್ಟರನ್ನು ನೆಕ್ಸ್ಟ್ ಕ್ಲಾಸ್ನಲ್ಲಿ ನೋಡ್ತಾ ಬರೋಣ. ಓಕೆನಾ? ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿದ್ದಿಲ್ಲ ಬೇಗನೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.